ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ. ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ, ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ತಿರುಮಗೊಂಡಲು ನರಸೀಪುರ ಇದು ದೇವಾಲಯಗಳ ನಾಡು. ಇದು ಕಾವೇರಿ, ಕಬಿನಿ, ಸ್ಫಟಿಕ ನದಿಗಳ ಸಂಗಮ ಕೇಂದ್ರ. ಈ ಸಂಗಮಕ್ಕೆ ಗುಪ್ತಗಾಮಿನಿ ಎಂದು ಕರೆಯುತ್ತಾರೆ. ದಕ್ಷಿಣ ಭಾರತದ ಕುಂಭಮೇಳ ಇಲ್ಲಿ 3 ವರ್ಷಕ್ಕೊಮ್ಮೆ ನಡೆಯುತ್ತೆ. ಈ ನೆಲವನ್ನ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಈ ಪುಣ್ಯ ಕ್ಷೇತ್ರದ ನೆಲದ ಮೇಲೆ ನಾವು ನಿಂತಿದ್ದೀವಿ. ನಮ್ಮ ಇಂದಿನ ಮಹಾಲಕ್ಷ್ಮಿ ಒಂಥರ ಸ್ಪೆಷಲು. ಯಾಕಂದ್ರೆ ಈಕೆ ಈಗ 8 ತಿಂಗಳ ತುಂಬು ಗರ್ಭಿಣಿ. ಇವತ್ತಿನ ನಮ್ಮ ಮಹಾಲಕ್ಷ್ಮಿಯ ಒಂದು ಕಿರುಪರಿಚಯ ನಿಮಗಾಗಿ. ನಮಸ್ತೆ, ನನ್ನ ಹೆಸರು ಶ್ರುತಿ ಅಂತ. ನನ್ನ ಗಂಡನ ಹೆಸರು ಬಂದು ಮಧುಸೂದನ್ ಅಂತ. ನನಗಿವಾಗ 3 ವರ್ಷದ್ದು ಮಗಳಿದ್ದಾಳೆ, ಮನ್ವಿತಾ ಅಂತ. ಹಾಯ್, ನನ್ನ ಹೆಸರು ಮೇಘನಾ ಅಂತ. ನಾನು ಇಲ್ಲೇ ಬನ್ನೂರ ಹತ್ರ ಹುಣಸ್ಕಳ್ಳಿ ಅನ್ನೋ ಒಂದು ಹಳ್ಳಿಯಿಂದ ಬಂದಿರೋದು. ನಾನು ಮದುವೆಯಾಗಿ ಇಲ್ಲಿಗೆ ಬಂದು ಸುಮಾರು 6 ವರ್ಷ ಆಗಿದೆ. ನಂಗೆ ಅಪ್ಪನ ಮನೇಲಿರೋದಕ್ಕೂ ಇಲ್ಲಿ ಅತ್ತೆ ಮನೇಲಿರೋದಕ್ಕೂ ಡಿಫ್ರೆನ್ಸೇ ಗೊತ್ತಿಲ್ಲ. ಬಿಕಾಸ್ ನಮ್ಮ ಈ ಅಮ್ಮ ಆ ಅಮ್ಮ ಅಂತಾರನೇನೆ. ಮತ್ತು ಇಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ನಡವಳಿಕೆಗಳನ್ನ ನಡ್ಕೋಬೇಕು ಅನ್ನೋದನ್ನ ಕಲಿತೆ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ನಾವು ಟಿ ನರಸೀಪುರದವರು. ಶ್ರುತಿ ಮದುವೆ ಆಗಿ 6 ವರ್ಷ ಆಯಿತು. ಅವಳು ಬಂದಮೇಲೆ ನಮಗೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಅವಳು ಎಲ್ಲ ನಮಗೆ ಸ್ಪಂದಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕಷ್ಟ ಆಗ್ಬೋದು, ಸುಖ ಆಗ್ಬೋದು, ಒಂದು ಒಳ್ಳೆಯದಾಗ್ಬೋದು, ಒಂದು ಕೆಟ್ಟದ್ದಾಗ್ಬೋದು ಅಂಥದ್ದಕ್ಕೆಲ್ಲ ಸ್ಪಂದಿಸ್ತಾ ಇದ್ದಾಳೆ. ಅದರಲ್ಲಿ 2 ಮಾತಿಲ್ಲ. ಮತ್ತು ಈಗ ಮೇಘನ ರೀಸೆಂಟಾಗಿ ಇವಾಗ ಮದುವೆ ಆದದ್ದು, ಅವಳು ಅಷ್ಟೇ ಅಕ್ಕನ ನೋಡಿ ಎಲ್ಲ ತಿಳ್ಕೊಂಡು ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ. ನಮ್ಗೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ, ಆ ಥರ ಮನಸ್ತಾಪಗಳು, ಯಾವುದೇ ರೀತಿಯಾದಂಥ ತೊಂದರೆ ಏನಿಲ್ಲ. ನನಗೆ 2 ಸೊಸರಿದ್ದಾರೆ. ನಾನು ಸರ್ಕಾರಿ ನೌಕರಿ ಕೆಲಸಕ್ಕೆ ಮಾಡಿದಾಗ ನನಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ನೋಡ್ಕೋತಾರೆ. ನಾನು ಅವ್ರನ್ನ ಚೆನ್ನಾಗಿ ಪ್ರೀತಿಯಿಂದ ನೋಡ್ತಾ ಇದ್ದೀನಿ. ನಮ್ಮ ವೈಫ್ ಬಂದು ಶ್ರುತಿ ಅಂತ. ನಮ್ಮದು ಇಲ್ಲಿಂದ ಟಿ ನರಸೀಪುರದಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿದೆ ತೋಟ. ಮತ್ತು ಅಲ್ಲಿ ಲೇಬರ್ಸ್ಗಳು ಜಾಸ್ತಿ ಬಂದಾಗ ನಮ್ಮ ಮನೆಯವರು, ಅಂದರೆ ನಮ್ಮ ವೈಫ್ ಬಂದು ಅವಳು ಹೆಲ್ಪ್ ಮಾಡಿಕೊಡ್ತಾಳೆ. ನಮ್ಮ ಅತ್ತಿಗೆ ಶ್ರುತಿ ಅಂತ ಒಂದು 6 ವರ್ಷ ಆಯಿತು ಮದುವೆ ಆಗಿ. ಅವರಾದಮೇಲೆ ನನಗೆ ನನ್ನ ಸ್ವಂತ ತಾಯಿ ಥರನೇ ನೋಡ್ಕೊಂಡಿದ್ದಾರೆ. ನಾನು ಎಲ್ಲೇ ಹೋದ್ರೂ ನನ್ನ ಬಟ್ಟೆ ಐರನ್ ಮಾಡಿಕೊಡೋದ್ರಿಂದ ಹಿಡಿದು ನಗ್ಸ್ತಿಯೊಂದು ಅವರೇ ಮಾಡ್ಕೊಂಬಂದರು. ನಮ್ಮ ಹೆಂಡ್ತಿನೂ ಅಷ್ಟೇ. ಪ್ರತಿಯೊಂದು ಜವಾಬ್ದಾರಿ, ನನ್ನ ಜವಾಬ್ದಾರಿ ನಾನು ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಅಷ್ಟು ನೀಟಾಗಿ ನಮ್ಮ ಅತ್ತಿಗೆ ಮತ್ತು ನಮ್ಮ ಮಿಸ್ಸಸ್ ಅವ್ರು ನೋಡ್ಕೊಳ್ತಾರೆ. ಮನೆ ಮಹಾಲಕ್ಷ್ಮಿ ಅಂತಂತ ನಾನು ನನ್ನ ದೊಡ್ಡ ಸೊಸೆನೇ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಅವಳು 6 ವರ್ಷ ಆಯಿತು ಬಂದು. ನಮ್ಮಲ್ಲಿ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತಲ್ವ, ಅದಕ್ಕೆಲ್ಲ ಸ್ಪಂದಿಸಿದ್ದಾಳೆ. ಹಂಗಾಗಿ ಅವಳನ್ನ ನನ್ನ ದೊಡ್ಡ ಸೊಸೆನ ನಾನು ನನ್ನ ಮನೆ ಮಹಾಲಕ್ಷ್ಮಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. Thank you so much. Thank you. Thank you. ಎಲ್ಲಿ ಮನೆ ಮಹಾಲಕ್ಷ್ಮಿಯರು ಹಂಗೆ ಎಸ್ಕೇಪ್ ಆಗ್ಬಿಟ್ರಿ. ಬನ್ನಿ ಮುಂದೆ. ಈ ತರ ವೆಲ್ಕಮ್ ಗಾಬರಿ ಆಗೋದೆ. ನಾನು ನಿಮ್ಮ ಮನೆವರೆಗೂ ಬರ್ತೀನೋ ಇಲ್ವ ಅಂತ ಭಯ ಆಗೋಯ್ತು ನನಗೆ. ಸೊ ನಿಮ್ಮ ಹೆಸರು ಶ್ರುತಿ ವಿಜಯಲಕ್ಷ್ಮಿ. ಹಾಗೆ ನಿಮ್ಮ ಮನೆಯವ್ರ ಪರಿಚಯ ಮಾಡಿಸ್ಕೊಡ್ತೀರಾ? ಮೇಡಮ್, ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ನಮ್ಮ ಯಜಮಾನ್ರ ಹೆಸರು ಶಿವಣ್ಣ. ಎಲ್ಲಿದ್ದಾರೆ ಶಿವಣ್ಣ? ಸೆಂಚುರಿ ಸ್ಟಾರ್. ನಮಸ್ತೆ ಶಿವಣ್ಣ, ಸೆಂಚುರಿ ಸ್ಟಾರ್. ಬನ್ನಿ ಮುಂದೆ.
ಇವ್ರು ನಮ್ಮ ಯಜಮಾನ್ರು, ನಮ್ಮ ಮೈದಾ ಇವರು. ನಮಸ್ತೆ. ಅವರು ನನ್ನ ದೊಡ್ಡ ಮಗ. ನಮ್ಮ ಅತ್ತೆ ಇದ್ದಾರೆ ಅಲ್ಲಿ, ಆ ಕಡೆ ಲಾಸ್ಟ್ ನಮ್ಮ ಅತ್ತೆ. ನನ್ನ ಅತ್ತೆ. ಅವ್ರ ದೊಡ್ಡ ಮಗ, ಚಿಕ್ಕ ಮಗ, ನನ್ನ ಮೈದಾ, ಮೊದಲನೇ ಮೈದಾ, ಅವರು ಎರಡನೇ ಮೈದಾ, ನಮ್ಮ ಹಸ್ಬೆಂಡು. ನನ್ನ ಒಳಗಡೆ ಅದೇ ನನ್ನ ಪ್ರೆಗ್ನೆಂಟ್ ಅಂತ ಹೇಳಿದ್ನಲ್ಲ, ನನ್ನ ಚಿಕ್ಕ ಸೊಸೆ ಇದ್ದಾರೆ. ಹೌದು, ಅವ್ರನ್ನೆಲ್ಲ ಮೀಟ್ ಮಾಡಬೇಕು. ಸರಿ, ಹಂಗಾರೆ ಒಳಗೆ ಹೋಗ್ಬಿಡೋಣ. ವೆರಿ ಗುಡ್, ಬನ್ನಿ ಹೋಗೋಣ. ನಮಸ್ತೆ, ಚೆನ್ನಾಗಿದ್ದೀರಾ? ಆರಾಮ್ ಆರಾಮ್. ನಮಸ್ತೆ. ಇವರು ನಮ್ಮ ಅತ್ತೆ. ಓ, ಮೇಲ್ಗಡೆಯಿಂದ ಹಾಯ್ ಅಂದೆ ಅಮ್ಮ, ನಿಮ್ಗೆ ಕಾಣಿಸ್ತಾ ಇಲ್ವೋ? ಹಾ, ಆರಾಮಿದ್ದೀರಾ? ಇದು ದೇವ್ರ ಮನೆ. ಈ 2 ಪ್ರಸಾದ ಸಿಕ್ತು ದೇವ್ರ ಕೊನೆಯಿಂದ. ಹೌದು. ಇವರು ಇದು ಸೊಸೆ, ಇದು ಮಗಳು. ಓ, ಇವರೇ ಅಲ್ವಾ? ಈಗ ಮೇಘನ. ತುಂಬ ಗರ್ಭಿಣಿ. ಹಾಯ್ ಮೇಘನ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ, ಖುಷಿಯಾಗಿದ್ದೀರಿ, ಕಾಣಿಸ್ತಾ ಇದೆ. ಫುಲ್ ಮದ್ವೆಗೆ ರೆಡಿ ಆದಂಗೆ ಆಗ್ಬಿಟ್ಟಿದ್ದೀರಿ. ಒಂದ್ ಕೆಲಸ ಮಾಡೋಣ, ಸೀಮಂತ ಮಾಡಿಸ್ಬಿಡೋಣ. ಅಂದ್ರೆ ಸೀಮಂತ ಆಯ್ತಾ? ಇನ್ನೂ ಆಗಿಲ್ಲ ಅಲ್ಲ? ನೆಕ್ಸ್ಟ್ ಬಂತು ಮೇಡಮ್. ನೋಡಿ ಹೆಂಗ್ ರೆಡಿ ಆಗಿದ್ದಾರೆ, ಸೂಪರ್ ಆಗಿ. ವೆರಿ ಗುಡ್. ಇದು ಕಿಚನ್. ಕಿಚನ್ ಅಲ್ಲಿ ಯಾರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು? ಇವರೇ ಮೇಡಮ್. ಇವ್ರೇನಾ? ಹೌದು. ಹೌದಾ? ಚೆನ್ನಾಗ್ ಮಾಡ್ತಾರ ಅಡಿಗೆ? ನೋಡೋಕ್ ಒಳ್ಳೆ ಸ್ಕೂಲ್ ಹುಡುಗಿ ತರ ಇದಾರೆ. ಒಂದ್ ಮಗಳಿದ್ದಾಳಲ್ಲ, 4 ವರ್ಷದ ಮಗಳು. ಹೌದಾ? ಅನ್ಸೋದೇ ಇಲ್ಲ. ಹಾ, ಫಸ್ಟ್ ಬೆಡ್ರೂಮ್. ಇದು ಅಮ್ಮಂದು, ಅಂದ್ರೆ ಅತ್ತೆದು. ಅತ್ತೆನ ಅಮ್ಮ ಅಂತ ಕರೀತಾರೆ, ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಓಕೆ, ಇದು ಅಮ್ಮನ ರೂಮ್. ಓಕೆ, ಇದು ಸೆಕೆಂಡ್ ಬೆಡ್ರೂಮ್, ನನ್ನ ದೊಡ್ಡ ಸೊಸೆದು. ಓಕೆ. ಇವ್ರು ದೊಡ್ಡ ಸೊಸೆ ಅಂತ ಒತ್ತಿ ಒತ್ತಿ ಹೇಳ್ಬೇಕು, ಇಲ್ಲಾಂದ್ರೆ ಮರ್ತೋಗುತ್ತೆ. ದೊಡ್ಡ ಸೊಸೆದು. ಇದು ಚಿಕ್ಕ ಸೊಸೆದು. ಇದು ಚಿಕ್ಕ ಸೊಸೆ. ಚಿಕ್ಕ ಸೊಸೆ. ಈಗ ಚಿಕ್ಕ ಮಗು ಒಂದ್ ಬೇರೆ ಬರುತ್ತಲ್ಲ. ಹೌದು. ಇದು ಹಾಲು. ಹಾಲು ಅಲ್ವಾ? ಈಗ ನೀವ್ ಬಂದ ತಕ್ಷಣ ಮನೆಯವ್ರ ಪರಿಚಯ ಎಲ್ಲ ಮಾಡಿಸಿದ್ರಿ. ಅದ್ ಹೆಂಗಿತ್ತು ಅಂದ್ರೆ, ಇಲ್ಲೊಬ್ರು ಅಲ್ಲೊಬ್ರು ಅಂತ ಕರೆಕ್ಟ್ ಆಗಿ ಯಾರ ಪರಿಚಯನೂ ಸರಿಯಾಗಿ ಆಗ್ಲಿಲ್ಲ. ಆಯ್ತು. ಈಗ ಒಂದ್ ಕೆಲಸ ಮಾಡೋಣ, ಎಲ್ಲರೂ ಆರಾಮಾಗಿ ಕುತ್ಕೊಳ್ಳೋಣ. ಫಸ್ಟ್ ಪರಿಚಯ ಮಾಡಿಸ್ಕೊಡಿ, ಆಮೇಲೆ ಹೊಟ್ಟೆ ತುಂಬಾ ಮಾತಾಡೋಣ. ಓಕೆನಾ? ಓಕೆ. ವಿಜಯಲಕ್ಷ್ಮಿ ಮೇಡಮ್, ನಿಮ್ಮ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ ಏನ್ ಗೊತ್ತಪ್ಪ? ಇಲ್ಲೊಂದ್ ಫ್ಯಾಮಿಲಿ ಆದ್ರೆ ಅಲ್ಲಿ ರೋಡ್ ಅಲ್ಲಿ ಒಂದಷ್ಟು ಫ್ಯಾಮಿಲಿಗಳಿದಾವೆ. ಇವ್ರಿಗೆ ಒಬ್ಬೊಬ್ರು ಗಲಾಟೆ ಮಾಡ್ತಾ ಇದಾರೆ ಹೊರಗಡೆ ಅಂದ್ರೆ ಇಲ್ಲಿವರೆಗೂ ಕೇಳಿಸ್ತಾ ಇದೆ. ಎಷ್ಟು ಬಾಂಡಿಂಗ್ ಇದೆ ಅಂದ್ರೆ ಖುಷಿ ಆಗುತ್ತೆ ನೋಡೋದಕ್ಕೆ. ಸೂಪರ್. ಸೊ ಈಗ ನಾನು ಫಸ್ಟ್ ಮಹಾಲಕ್ಷ್ಮಿಯರನ್ನ ಮಾತಾಡ್ಸ್ಬಿಡ್ತೀನಿ. ಮಹಾಲಕ್ಷ್ಮಿಯರ, ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಮಾತಾಡೋದು? ಹಾ, ಇಬ್ರು ಮಾತಾಡಲ್ಲ ಅನ್ಬೇಡಿ, ಇಬ್ರು ಮಾತಾಡ್ತೀರಾ. ಮೇಘನ ಅವ್ರೆ, ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ನಿಮ್ಗೆ? ನಂದು ಮೇ 10 ಬಂದ್ರೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಲಾಕ್ಡೌನ್ ಟೈಮ್ ಲಾಕ್ಡೌನ್ ಅಲ್ಲಿ ಮದ್ವೆ ಆಗಿದ್ದು. ಸೊ ಹೆಂಗಿತ್ತು ನಿಮ್ ಮದ್ವೆ ಸಂಭ್ರಮ? ಅಲ್ವಾ, ಲಾಕ್ಡೌನ್ ಅಲ್ಲಿ ಎಷ್ಟೊಂದ್ ಜನಕ್ಕೆ ಆಸೆಗಳಿರುತ್ತೆ, ಹಿಂಗ್ ಫೋಟೋ ತೆಗಿಸ್ಕೋಬೇಕು, ಇಷ್ಟು ಜನ ಬರ್ಬೇಕು ಅಂತ. ಇಲ್ಲ ಮೇಡಮ್, ಅದು ತುಂಬಾ ಆಸೆನೇ ಇತ್ತು. ಏನಾಯ್ತು? ನನ್ನ ಚಿಕ್ಕ ಮಗ ನನ್ಗೆ ತುಂಬಾ ಪ್ರೀತಿ ಮೇಡಮ್. ಅವ್ನ ಮದುವೆ ನಾನು ಆಗ ಮಾಡಬೇಕು, ಈಗ ಮಾಡಬೇಕು ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಅದು ಆ ಲಾಕ್ಡೌನಿಂದ ನಮ್ಗೆ ಅದು ಆಗಲಿಲ್ಲ. ಅದೊಂದು ಕೊರಗು ಅಷ್ಟೇ. ಬಟ್ ಹತ್ರದವರೆಲ್ಲ ಬಂದಿದ್ರಲ್ವಾ? ಖಂಡಿತ. ಒಂದು ಎಲ್ಲಿ ಮೇಡಮ್ 25 ಜನ ಅಂತಂತ ನಮಗೆ ರೂಲ್ಸ್ ಅಲ್ವಾ ಅವಾಗ. ಹಾಗಾಗಿ ಸೊ ನಿಮ್ಗೆ ಆ ಫ್ಯಾಮಿಲಿ ಫೋಟೋ ಅದೆಲ್ಲ ಅದೇನು ಸಿಗ್ಲಿಲ್ಲ. ಇವತ್ತು ನನ್ನ ಫ್ಯಾಮಿಲಿ ಎಲ್ಲ ಸೇರಿದ್ದಾರೆ, ಒಂಥರ ಖುಷಿ ಆಗುತ್ತೆ. ಖುಷಿ ಆಗತ್ತಲ್ಲ, ಹಬ್ಬದ ವಾತಾವರಣ ಇದೆ. ಈಗ ಅವರೇ ಅಷ್ಟು ಬೇಜಾರ್ ಮಾಡ್ಕೊಂಡ್ಬಿಟ್ರು, ನನ್ನ ಮಗನ ಮದ್ವೆ ಈ ತರ ಆಗೋಯ್ತು ಅಂತ. ನಿಮ್ಗೂ ಆಸೆ ಇರುತ್ತಲ್ಲ, ಒಂದು ಮದುಮಗಳಾಗಿ ಈ ತರ ಇರ್ಬೇಕು, ಮದ್ವೆ ಮೆಹಂದಿ ಇರ್ಬೇಕು, ಫೋಟೋಸ್ ಇರ್ಬೇಕು ಅಂತ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ತರ ಇತ್ತು ಅಂಡ್ ಯಾವ ರೀತಿ ಆಯ್ತು ಅದು? ತುಂಬ ಪ್ರಿಪ್ರೇಷನ್ ನಡೀತಾ ಇತ್ತು ನಮ್ಮ ಮದುವೆದು. ಎಕ್ಸ್ಪೆಕ್ಟೇಷನ್ಗಿಂತ ನನ್ನ ಸುತ್ತಲ ಜನಕ್ಕೆ ನನ್ನ ಮದುವೆ ಓಡಾಡೋ ಪ್ರಿಪ್ರೇಷನ್ ಅಂತೂ ತುಂಬ ಜೋರಿತ್ತು. ನಾವು ನಾಳೆ ಪರ್ಚೇಸಿಂಗ್ ಹೋಗ್ಬೇಕು ಒಂದು ದಿನನೇ ಲಾಕ್ಡೌನ್ ಆಗಿಬಿಡ್ತು. ಸೊ ತುಂಬ ಬೇಜಾರಾಯಿತು. ಅದರಲ್ಲಿ ನಮ್ಮ ಅಮ್ಮಂಗೆ ಬೇರೆ ಆಕ್ಸಿಡೆಂಟ್ ಆಗಿಬಿಟ್ಟು ಸ್ವಲ್ಪ ಅವ್ರದ್ದು ಬೇಜಾರಿತ್ತು. ಹೇಗೆ? ಹಿಂಗೆ ಮದುವೆ ಪ್ರಿಪ್ರೇಷನಲ್ಲಿ ಓಡಾಡ್ಬೇಕಾದ್ರೆ ಬೈಕಿಂದ ಬಿದ್ದು ಹೆಡ್ ಇಂಜುರಿ ಆಗಿತ್ತು. ನಿಮಗೆ ಮೊದಲೇ ಪರಿಚಯ ಇತ್ತಾ ಈ ಫ್ಯಾಮಿಲಿದು? ಪರಿಚಯ ಅಂತ ಏನಿಲ್ಲ, ಮದುವೆ ಆದಮೇಲೆ ಇದು ಕೂಡ ನಮ್ಮ ಫ್ಯಾಮಿಲಿ ಆಯಿತು. ಅಮ್ಮ ಹೇಗಿದ್ದಾರೆ ಈಗ? ಚೆನ್ನಾಗಿ ಆರಾಮಿದ್ದಾರಾ? ಆ್ಯಕ್ಚುಲಿ ಆವತ್ತಿನ ದಿನ ನಿಮ್ಮ ಒಂದು ಅನುಪಸ್ಥಿತಿಯನ್ನು ಅತ್ತೆ
ತಾಯಿಯಾಗಿ ಆ ಸ್ಥಾನನ ತುಂಬಿದ್ರು. ಕೊರೋನಾ ಲಾಕ್ಡೌನ್ ಅಲ್ಲಿ ಮದ್ವೆ ಆಯ್ತು ಅಂದಿದ್ದಕ್ಕೆ ಇಷ್ಟೊಂದು ಯಾಕೆ ಬೇಜಾರು ಮಾಡ್ಕೊಳ್ತಿದ್ದಾರೆ ಅನ್ಕೊಂಡೆ, ಸಾರಿ. ಬಟ್ ಈ ಸಿಚುವೇಶನ್ ಇಂದ ನಿಮಗೆ ಜಾಸ್ತಿ ಮನಸ್ಸಿಗೆ ದುಃಖ ಆಗಿರುತ್ತಲ್ವಾ? ತುಂಬ ಪ್ರೀತಿ ಮಾಡ್ತಾರೆ ಅವ್ರ ಚಿಕ್ಕ ಮಗನ ಕಂಡ್ರೆ. ಸೊ ಅವ್ರ ಮದ್ವೆನ ತುಂಬ ಲಕ್ಸುರಿಯಾಗಿ ಮಾಡಿ ಎಲ್ಲರನ್ನೂ ಕರೆದು ಮಾಡಬೇಕು ಅಂತಿದ್ರು. ಸೊ ಈ ಇನ್ಸಿಡೆಂಟ್ ಆಗಿ ಓಕೆ ಅಮ್ಮ, ಈಗ ನೋಡಿ ನಿಮ್ಮ ಮಗಳಿಗೆ ಧಾರೆ ಏರ್ಕೊಟ್ರಿ, ಈಗ ನೆಕ್ಸ್ಟ್ ಬಸ್ರಿ, ನೆಕ್ಸ್ಟ್ ಮೊಮ್ಮಗು ಬರುತ್ತೆ. ಹೇಗೆ ಅನ್ನಿಸ್ತಾ ಇದೆ ಜೀವನ? ಖುಷಿ ಅನ್ಸ್ತದೆ ಅಲ್ವಾ? ನೀವು ಬಹುಶಃ ಆ ಕ್ಷಣದಲ್ಲಿ ಅನ್ಕೊಂಡಿರ್ತೀರಿ, ಅಯ್ಯೋ ನಾನು ಹೋಗೋಕ್ಕಾಗಲ್ವೇನೋ ಮದುವೆಗೆ, ನನ್ನ ಮುಂದೆ ಏನಾಗುತ್ತೋ ಅಂತ. ನೀವು ಆ ಸ್ಥಿತಿಯಿಂದ ಹೊರಗೆ ಬಂದ್ರಿ ಹೇಗೆ? ಅಂದರೆ ಯಾವ ಥರ ಧೈರ್ಯ ತಂದ್ಕೊಂಡ್ರಿ? ಆದರೆ ಆ ಸ್ಥಿತಿಲಿ ಯಾರಿಗೂ ಆ ಕಷ್ಟ ಬೇಡ ಮೇಡಮ್. ಆ ಥರದ್ದು ಮದುವೆ ಯಾರಿಗೂ ಬೇಡ, ಯಾವ ಹೆಣ್ಮಕ್ಳಿಗೂ ಬೇಡ. ಅಂದರೆ ನಾನು ಕೇಳ್ತಾ ಇರೋದು ಯಾಕೆ ಅಂದರೆ, ಎಷ್ಟೋ ಜನಕ್ಕೆ ಇದು ಒಂದು ಸ್ಫೂರ್ತಿ ಆಗುತ್ತೆ. ಕೆಲವರು ಹೆಡ್ ಇಂಜುರಿ ಅಂದರೆ ದೊಡ್ಡ ಇಂಜುರಿ, ಅದು ಸಣ್ಣ ಪುಟ್ಟದಲ್ಲ ಅಲ್ವಾ? ಸೊ ಆ ಥರ ಎಲ್ಲ ಆದಾಗ ಎಷ್ಟೋ ಜನ ಕೈ ಬಿಟ್ಬಿಡ್ತಾರೆ, ಅಯ್ಯೋ ಆಗಲ್ಲ ಆಯಿತು ನನ್ನ ಕತೆ ಅಂತ. ಬಟ್ ನೀವು ಅದರಿಂದ ಹೊರಗೆ ಬಂದು ಇವತ್ತು ಇಷ್ಟು ಆರೋಗ್ಯವಾಗಿ ಇಷ್ಟು ಧೈರ್ಯದಿಂದ ನಿಂತಿದ್ರಿ. ಸೊ ಹೇಗೆ ಫೇಸ್ ಮಾಡಿ? ಅದಕ್ಕೆಲ್ಲ ನಮ್ಮ ಯಜಮಾನ್ರು ಮೇಡಮ್, ಅದಕ್ಕೆಲ್ಲ ಸ್ಫೂರ್ತಿ ನಮ್ಮ ಯಜಮಾನ್ರೆ. ಈ ಲಾಕ್ಡೌನ್ ಮೇಡಮ್ ಎಲ್ಲರಿಗೂ ಒಂಥರ ಬೇಜಾರು ಮಾಡೋದು. ಲಾಕ್ಡೌನ್ ಏನಿಲ್ಲ, ದೇಶಕ್ಕೆ ಆದದ್ದು, ಏನೂ ಮಾಡೋಕ್ಕಾಗಲ್ಲ, ಅದರಿಂದ ನಾವು ಏನೂ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಒಂದು ನಿರ್ಧಾರ ಮಾಡ್ಕೊಂಡು ನಾವು ಇದನ್ನೆಲ್ಲ ನಿಭಾಯಿಸೋದಾಯ್ತು. ಮೇಡಮ್ ಅವರೇ ಹೇಳಿ ಮೇಡಮ್. ನಿಮಗೆ ಈ ಫ್ಯಾಮಿಲಿ ಪರಿಚಯ ಮೊದಲೇ ಇತ್ತಾ? ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಮ್ಯಾಮ್. ಅರೇಂಜ್ ಮ್ಯಾರೇಜ್. ಸೊ ಪರಿಚಯ ಯಾರು ಇರಲಿಲ್ಲ? ಮದುವೆಗಿಂತ ಮುಂಚೆ ಪರಿಚಯ ಇರಲಿಲ್ಲ. ಮದುವೆ ಫಿಕ್ಸ್ ಎಲ್ಲ ಆದಮೇಲೆ ಇವರು ನಮಗೆ ದೂರದ ರಿಲೇಟಿವ್ ಅಂತ ಗೊತ್ತಾಯಿತು. ಓ, ಮದುವೆ ಫಿಕ್ಸ್ ಆದ್ಮೇಲೆ ಗೊತ್ತಾಯ್ತು ರಿಲೇಟಿವ್ ಅಂತ, ಬಟ್ ಮೀಟ್ ಮಾಡಿರ್ಲಿಲ್ಲ ಅಲ್ಲ? ಮದುವೆಗಿಂತ ಮುಂಚೆ ಮೀಟ್ ಮಾಡಿದ್ವಿ. ಸೊ ಮದುವೆ ಆಗಿ ಬಂದಾಗ ಹೇಗಿತ್ತು ಫೀಲಿಂಗ್? ಯಾಕಂದ್ರೆ ಅಮ್ಮನ ಮನೇಲಿ ನೀವೇ ರಾಣಿ, ನೀವು ಆಡಿದ್ದೆ ಆಟ, ಹೇಳಿದ್ದೆ ಮಾತು. ಸೊ ಇಲ್ಲಿಗೆ ಬಂದಾಗ ಅದೊಂದು ಭಯ ಭಕ್ತಿ ಅಂತಿರುತ್ತೆ. ತೀರಾ ಹೆದರಿಕೆ ಅಲ್ಲ ಅಂದ್ರೂ ಒಂದು ಭಯ ಭಕ್ತಿ, ಹೊಸ ಮನೆ ಹೊಸ ಜನ. ಹೇಗಿತ್ತು ಸಿಚುವೇಶನ್? ಮ್ಯಾಮ್, ಭಯ ಭಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಹಸ್ಬೆಂಡ್ ಮಾತಾಡ್ತಿದ್ದಕ್ಕಿಂತ ನಾನು ನಮ್ಮಮ್ಮ ಮಾತಾಡ್ತಿದ್ದೆ ಹೆಚ್ಚು ಅವಾಗ. ಸೊ ನನಗೆ ಅಮ್ಮನ ಮನೆಗೂ ಅತ್ತೆ ಮನೆಗೂ ನನ್ಗೆ ಅಷ್ಟೊಂದು ಡಿಫ್ರೆನ್ಸ್ನು ಕಾಣಲಿಲ್ಲ. ಆಮೇಲೆ ನನ್ಗೆ ಅಲ್ಲಿಂದ ಅಳ್ತಾ ಆ ಥರ ಎಲ್ಲ ಬರಲಿಲ್ಲ. ಹೌದಾ? ಅಳ್ಳು ಇಲ್ಲ. ನಮ್ಮಮ್ಮನೇ ಸ್ವಲ್ಪ ಅವಾಗ ಹಿಂಗೆ ಎಮೋಷ್ನಲ್ ಆಗ್ಬಿಟ್ಟಿದ್ರು. ಸೊ ಯಜಮಾನ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಯಜಮಾನ್ರ ಬಗ್ಗೆ ಇಲ್ಲ ಮ್ಯಾಮ್, ಟು ಗುಡ್ ಮ್ಯಾಮ್ ಅವರು. ನಾನು ಹೆಂಗೆ ಹೇಳ್ತೀನೋ ಹಂಗೆ ಇರ್ತಾರೆ. ನಮ್ಮ ಫೀಲಿಂಗ್ಸ್ಗೂ ಅವರು ಸ್ಪಂದಿಸ್ತಾರೆ ಚೆನ್ನಾಗಿ. ನಿಮ್ ದಿನದಲ್ಲಿ ದಿನಚರಿ ಹೇಗಿರುತ್ತೆ? ಮಾಮೂಲಿ ಫಸ್ಟ್ ಟೀ ಮಾಡ್ತೀವಿ. ಟೀ ಮಾಡಿದ್ಮೇಲೆ ಇವರೆಲ್ಲರೂ ಫ್ರೆಶ್ ಅಪ್ ಆಗಿ ಬರ್ತಾರೆ. ಟೀ ಕುಡಿತೀವಿ, ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದು 5 ನಿಮಿಷ 10 ನಿಮಿಷ ಮಾತಾಡ್ತೀವಿ. ಆಮೇಲೆ ಮತ್ತೆ ತಿಂಡಿ ಪ್ರಿಪ್ರೇಷನ್ನು. ಯಾರು ಒಬ್ರು ಇಬ್ರು ಇದೀವಲ್ವಾ, ಇವಾಗ ಏನೇ ಕೆಲಸ ಇದ್ರು ಇಬ್ರಿಗೂ ಶೇರ್ ಆಗಿರುತ್ತೆ. ಒಬ್ರು ಸ್ನಾನ ಮಾಡಿ ಪೂಜೆ ಗೀಜೆ ಮಾಡ್ತಿರ್ತೀವಿ, ಇನ್ನೊಬ್ರು ತಿಂಡಿ ಪ್ರಿಪ್ರೇಷನ್. ಆಮೇಲೆ ಮಾರ್ನಿಂಗ್ ಮಾವ ಡ್ಯೂಟಿಗೆ ಹೊರಟೋಗ್ತಾರೆ, ಅವರು ಹೊರಟೋಗಿರ್ತಾರೆ. ಇವ್ರು ಏನಾದ್ರು ವರ್ಕ್ ಅಂತ ಟಿಫನ್ ಮುಗಿಸ್ ಹೋಗ್ತಾರೆ. ಇನ್ನು ನಾವೆಲ್ಲ ಆಲ್ಮೋಸ್ಟ್ ಸಿಗ್ಬೇಕು ಅಂದ್ರೆ ಸಂಜೆ ಟೈಮೇ, ಸಂಜೆವರೆಗೂ ಅಮ್ಮ, ನಾನು, ಇವಳು, ಪಾಪು, ಇಷ್ಟು ಜನ ಮನೇಲಿ. ನೀವು 3 ಜನ ಮನೇಲಿ ಇರ್ತೀರಿ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ಯಾಕಂದ್ರೆ ತುಂಬಾ ಅಪರೂಪವಾಗಿ ಈ ತರ ಇರ್ತಾರೆ ಜನಗಳು. ಯಾರಿಗೇನೇ ಆದ್ರೂ ಇಮೋಷನಲ್ ಆಗೋದು, ಖುಷಿ ವಿಷಯ ಆದ್ರೂ ಇಮೋಷನಲ್ ಆಗ್ತೀರಿ, ದುಃಖ ಇದ್ರೂ ಇಮೋಷನಲ್ ಆಗ್ತೀರಿ. ಸೊ ಈಗ ಸೊಸೆ ಮತ್ತೆ ಮಗನ ನಡುವೆ ಏನೋ ಒಂದು ಜಗಳ ಆಗಿರುತ್ತೆ ಅನ್ಕೊಳ್ಳಿ, ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಿ? ನಾನು ನನ್ನ ಸೊಸೆಗೆ ಸಪೋರ್ಟ್ ಮಾಡ್ತೀನಿ. ಯಾಕೆಂದ್ರೆ ನನ್ನ ಮಗ ಏನೋ ತಪ್ಪು ಮಾಡಿರ್ಬೇಕು, ಇವಳು ತಪ್ಪು ಮಾಡಲ್ಲ, ಸರಿನಾ? ಅದು ಕಾನ್ಫಿಡೆನ್ಸ್ ಇದೆ ನನಗೆ. ಕಾನ್ಫಿಡೆನ್ಸ್ ಇದೆ ಮೇಡಮ್. ಏನ್ರಪ್ಪ ಇದು ಹಿಂಗ ಅನ್ಬಿಟ್ರು ಅಮ್ಮ? ಸೊ ಕಾನ್ಫಿಡೆನ್ಸ್ ಸೊಸೆಂದ್ರ ಮೇಲೆ ಜಾಸ್ತಿ ಇದೆ. ಖಂಡಿತ. ಯಾಕಂತಂದ್ರೆ ಅವ್ರು ತಪ್ಪು ಮಾಡಲ್ಲ. ಅವ್ರು ಏನಾದ್ರು ಮಾಡ್ಬೇಕಾದ್ರೂ 1ಕ್ಕೆ 4 ಸಾರಿ ನನ್ನ ಹತ್ರ ಕೇಳಿರ್ತಾರೆ, ಅಮ್ಮ ಹಿಂಗ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ಫಸ್ಟ್ ಎಲ್ಲ ಹೋಗಿರುತ್ತೆ ಅಪ್ಲಿಕೇಶನ್ ಹಾಕಿರ್ತಾರೆ. ಅದ್ರಲ್ಲಿ ನಾನು ಹೂ ಅಂದ್ಬಿಟ್ಟಿರ್ತೀನಿ. ಆಮೇಲೆ ಹೋಗಿ ಇವರು ಅಲ್ಲಿ ರೂಮ್ ಅಲ್ಲಿ ರೀ ಹಂಗೆ ಹಿಂಗೆ ಅಂದ್ರೆ ಅವ್ರು ಏನಾದ್ರು ಗರಾಮುರ ಅಂತಂದ್ರೆ ನನ್ನ ಮಕ್ಕಳದೇ ತಪ್ಪೇ. ಅಮ್ಮ ಅಂತ ತಕ್ಷಣ ಬರ್ತಾರೆ. ಹೌದು, ಏನ್ರ ಅದು ನನಗೆ ಬಂದಿದೆ, ಅದ್ ಮಾಡಿ. ಸೊ ಇವತ್ತಿನ ನಮ್ಮ ಮೇನ್ ಸೆಲೆಬ್ರಿಟಿ ಇಬ್ಬರಿದ್ದಾರೆ. ಒಂದು ಮೇಘನ ಹೊಟ್ಟೆ ಒಳಗಿರೋ ಪಾಪು. ಸೊ ಇವತ್ತಿನ ಇಬ್ರು ಸೆಲೆಬ್ರಿಟಿಗೆ ನಮಗ್ ವಿಶೇಷವಾಗಿ ಏನೋ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅದು ನಿಮ್ ಪರ್ಮಿಷನ್ ಇದ್ರೆ ನಾವು ಮುಂದೆ ಹೋಗ್ತೀವಿ. ಓಕೆನಾ? ಓಕೆ ಮೇಡಮ್. ಬಸ್ರಿ ಹೆಂಗ್ಸು ಒಂದು ಜೀವ ಅಲ್ಲ, 2 ಜೀವ ಇರುತ್ತೆ ಅಲ್ವಾ? ಸೊ ನಮಗೂ ಏನೋ ಖುಷಿ, ಅವ್ರಿಗೆ ಒಂದು ಸೀಮಂತಾನೋ ಅವ್ರ ಬೈಕೆ ಏನು ಅಂತ ಕೇಳೋದು. ಸೊ ಈಗ ಮೊದಲನೇದಾಗಿ ಮೇಘನ್ ಅವರೇ, ನಿಮ್ ಬೈಕೆಗಳು ಏನೇನು? ಬೈಕೆ ಅಂತ ಏನೂ ಇಲ್ಲ. ಯಾಕೆ? ಎಲ್ಲ ಮುಗ್ದಿದೆ ಅಲ್ಲ ನನಗೆ. ಅಲ್ಲಲ್ಲೇ ಆಗೋದೆಲ್ಲ ಏನೇನು ಬೇಕು, ತಿನ್ನೋದು, ಉಣ್ಣೋದು, ಹಾಕೋದು, ಕುಡಿಯೋದು ಎಲ್ಲ ಮುಗ್ದಿದೆ. ಎಲ್ಲ ಮುಗ್ದೋಗಿದ್ಯಾ? ಎಲ್ಲ ಖುಷಿಯಾಗಿ
ಸೊ ಒಂದೇ ಒಂದು ನಿಮ್ಮ ಫ್ಯಾಮಿಲಿ ಫೋಟೋ ಇಲ್ಲ, ಅದೊಂದು ಬೈಕೆ ಇದೆ. ಇನ್ನೆಲ್ಲದನ್ನು ಯಜಮಾನ್ರು, ಅತ್ತೆ, ಅಮ್ಮ ಥರ ಇರೋ ಅತ್ತೆ ಎಲ್ಲರೂ ಈಡೇರಿಸ್ಬಿಟ್ಟಿದ್ದಾರೆ. ಈಗ ನಾನು ಯಾಕೆ ಈ ಬೈಕೆಗಳ ಬಗ್ಗೆ ಮಾತಾಡಿದೆ ಅಂದರೆ, ಒಂದು ಸಣ್ಣ ಆಟ ಆಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಆ ಆಟನ ಮೇಘನ ಆಡೋದಿಲ್ಲ, ಆದರೆ ಯಜಮಾನ್ರು ಆಡ್ತಾರೆ. ಆಟ ಏನು, ಅವ್ರು ಯಾವ ಬೈಕೆ ಈಡೇರುತ್ತೆ ಅಥವಾ ಅವ್ರ ಬೈಕೆ ಅಲ್ವಾ ಅದು ಅಂತ ನೋಡೋಣ. ಆದರೆ ಅದಕ್ಕೂ ಮುಂಚೆ ನಮ್ಮ ಅತ್ತೆ ಮಕ್ಕಳು ಪ್ರಾಪರ್ಟಿ ತರ್ತಾರೆ. ಓಕೆನಾ ಅತ್ತೆ ಮಕ್ಕಳ? ಇಲ್ಲಿ ನಮ್ಮ ಅತ್ತೆ ಮಕ್ಕಳು ಏನೇನ್ ತಂದಿಟ್ಟಿದ್ದಾರೆ ನೋಡಿ. ಹುಣಸೆ ಹಣ್ಣು, ಕೆಮ್ಮಣ್ಣು, ಏನಿದು ನೆಲ್ಲಿಕಾಯಿ, ಮಾವಿನಕಾಯಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಬಾಯಲ್ಲಿ ಹಂಗೆ ನೀರು ಬರ್ತಾ ಇದೆ. ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಮೇಘನ ಇದನ್ನೆಲ್ಲ ನೋಡ್ತಾ ಇದ್ರೆ? ತಿನ್ನಬೇಕು ಅಂತ ಅನ್ಸುತ್ತೆ. ಆಬ್ವಿಯಸ್ಲಿ ಅನ್ಸುತ್ತೆ ಅಲ್ವಾ ಬಸ್ರಿ ಅಂದ್ಮೇಲೆ. ಆದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಈ ಹೆಣ್ಮಕ್ಳು ಬಸ್ರಿ ಆದ್ಮೇಲೆ ಆ ಬೈಕೆ ಈ ಬೈಕೆ ಅಂತ ಗಂಡಂದ್ರ ಕಾಟ ಕೊಟ್ಟು ಗಂಡಂದ್ರು ಎಲ್ಲಾ ಬೈಕೆನೂ ಈಡೇರಿಸ್ತಾರೆ. ಆದ್ರೆ ಗಂಡನ್ ಬೈಕೆ ಈಡೇರ್ಸೋರು ಯಾರು ಅಂತ ಬೇಜಾರು ಮಾಡ್ಕೋಬೇಡಿ, ನಾನಿದ್ದೀನಿ ನಿಮ್ಗೆ. ಓಕೆನಾ ಸರ್? ನಾನು ನಿಮ್ಗೋಸ್ಕರ ಮರ ಹತ್ತಿ ಕಿತ್ಕೊಂಡು ಬಂದಿದ್ದೀನಿ ಸರ್. ಓಕೆನಾ? ಸೊ ಇದನ್ನೆಲ್ಲ ನೀವು ಇವಾಗ ತಿಂದು ಅವ್ರ ಬೈಕೆ ಈಡೇರಿಸುವಾಗ ನಿಮ್ಗೆ ಏನ್ ಖುಷಿ ಸಿಕ್ತಿತ್ತೋ, ಇವತ್ತು ಆ ಖುಷಿನ ನೀವು ಬೈಕೆನ ಈಡೇರಿಸ್ಕೊಂಡು ತಗೋಬೇಕು. ನೋಡ್ರಪ್ಪ ಏನ್ ಖುಷಿ. ಫಸ್ಟ್ ಈ ಮೂರರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತೀವಿ? ಮಾವಿನಕಾಯಿ. ನೀವು ಮಾವಿನಕಾಯಿ ಸೆಲೆಕ್ಟ್ ಮಾಡಿದ್ರೆ ನಾವು ಕೊಡೋದೇ ಹುಣಸೆ ಹಣ್ಣು. ತಗೊಳ್ಳಿ ಸರ್. ರೆಡಿನಾ? ವೆರಿ ಗುಡ್. ಎಲ್ಲರೂ ಒಂದ್ಸಲ ಜೋರ ಚಪ್ಪಾಳೆ ಹೊಡ್ರಿ. ವೆರಿ ಗುಡ್, ಗೋ ಫಾರ್ ಇಟ್ ಸರ್. ಎಲ್ಲ ಖಾಲಿ ಮಾಡಬೇಕು. ಮತ್ತೆ ನಾನಿದು ಖಾಲಿ ಮಾಡಿಬಿಟ್ರೆ ಆಮೇಲೆ ನನ್ನ ಹೊಟ್ಟೆ ಖಾಲಿ ಆಗ್ಬಿಡುತ್ತೆ. ಅಲ್ಲಿ ನೋಡು, ಇವ್ರು ನೋಡಿ ಎಷ್ಟು ಖುಷಿ ಪಡ್ತಾರೆ. ನೋಡಿ ಹೆಂಗ್ ತಿಂತಾ ಇದೆ ಚಿಕ್ಕಪ್ಪ. ಎಷ್ಟು ವರ್ಷ ಆಗಿತ್ತು ತಿಂದು ಪಾಪ. ಮುಗಿತಾ ಸರ್ ಅದು? ಈಗ ನೆಕ್ಸ್ಟ್ ಐಟಮ್ ಬರ್ತಾ ಇರೋದು ಮಾವಿನಕಾಯಿ. ಈಗ ಸಣ್ಣ ಸಣ್ಣ ಪೀಸ್ ತಿನ್ನಂಗಿಲ್ಲ, ಒಂದೇ ಸಲ ಫುಲ್ ಪೀಸ್ ಹಾಕೋಬೇಕು. ಇವಾಗ ಓ ಮೈ ಗಾಡ್. ನೆಕ್ಸ್ಟ್ ಐಟಮ್ ಬಂದ್ಮೇಲೆ ಇನ್ನೂ ಖುಷಿ ಪಡ್ತೀರಾ. ಡೆಡನ್ ಡೆಡನ್. ಅಲ್ಲಿ ನೋಡಿ ಮೇಘನ, ನಿಮ್ಗಿಲ್ಲ ಲೊಟ್ಟೆ ಪುಸ್ಕಿ ತಗೊಳ್ಳಿ. ಮೇಘನ ತಿನ್ನೋ ಥರ ನೀವು ನೋಡಬೇಕು ಅಂದರೆ ಅಷ್ಟು ಸಣ್ಣ ಪೀಸ್. ನೀವ್ ಹೆಂಗೆ? ಆರಾಮಾಗಿ ಹಾಕ್ಬಿಟ್ಟು ಹಾಕಿರಿ. ಸೂಪರ್. ಸೈಲೆಂಟ್ ಆಗಿ ಮೇಘನ ಅವರು ಬೈಕೆ ಈಡೇರಿಸ್ಕೊಳ್ತಾ ಇದ್ದಾರೆ, ನಾವು ನೋಡ್ತಾ ಇದೀವಿ. ಎಲ್ಲಾದ್ರೂ ಲೆಕ್ಕನೂ ಇದೆ. ಈಗ ಕೊನೆಯ ಆಸೆ ಯಾರಿಗುಂಟು ಯಾರಿಗಿಲ್ಲ. ಮೇಘನ ಅವರೇ, ಕೆಮ್ಮಣ್ಣು ತಿಂದಿದ್ದೀರಾ? ಅಯ್ಯೋ ತಿಂದಿಲ್ವಾ? ಇದ್ರ ಬಗ್ಗೆ ತಿನ್ಬೇಕು ಅಂತ ನಿಮ್ಗೆ ಆಸೆ ಹುಟ್ಟಿಲ್ವಾ? ನಿಮ್ ಯಜಮಾನ್ರು ಕೆಲಸ ಮಾಡೋ ಕಡೆ ನೀವು ಹೋಗಿಲ್ವಾ? ಹೋಗಿದ್ದೀನಿ, ತಿನ್ಬೇಕು ಅನ್ಸಿಲ್ಲ. ತಿನ್ಬೇಕು ಅಂತ ಅನ್ನಿಸಿಲ್ಲ. ಇವಾಗ ನೋಡಿ ಯಜಮಾನ್ರು ತಿನ್ನೋದು ನೋಡಿದ್ಮೇಲೆ ತಿನ್ಬೇಕು ಅಂತ ಅನ್ನಿಸ್ಬೋದೇನೋ. ಸೊ ಕೊನೆಯದಾಗಿ ನಿಮ್ಮ ಫೇವ್ರೆಟ್ ಕೆಮ್ಮಣ್ಣು ಇಟ್ಟಿದ್ದೀವಿ. ಚಟ್ನಿ ಪುಡಿ ಥರ ತಿಂತವ್ರು ಗುರು ಇವರು. ಹೆಂಗಿತ್ತು ಸರ್ ಟೇಸ್ಟ್ ಅದು? ಈಗಲೂ ಕೂಡ ನನಗೆ ಏನಾದರೂ ಮಳೆ ಬಿದ್ದರೆ ಸ್ಮೆಲ್ ಬಂದರೆ ತುಂಬ ಇಷ್ಟ ಆಗುತ್ತೆ. ನಾನು ಯಾರು ಕೂಡ ಡಿಸ್ಟರ್ಬ್ ಮಾಡಬಾರ್ದು ನನಗೆ ಆ ಟೈಮಲ್ಲಿ. ಅಲ್ಲೋಗು ಇಲ್ಲೋಗು ಏನು ಹೇಳಿದ್ರೆ ಯಾರ ಮಾತು ಕೇಳಲ್ಲ. ಆ ಸ್ಮೆಲ್ ಬರ್ತಿದ್ರೆ ಅದ್ರ ಖುಷಿನ ನಾನು ಆನಂದ ಮಾಡ್ಬೇಕು, ಅದನ್ನ ನಾನು ಪಡಿಬೇಕು ಅನ್ನೋ ಆಸೆ ಇರುತ್ತೆ. ನಿಂತ್ಬಿಡ್ತೀನಿ ನಾನು ಸುಮ್ಮನೆ. ಸೂಪರ್. ಇನ್ನೂ ಆ ಸ್ಮೆಲ್ ನನಗೆ ಇವಾಗಲೂ ಕೂಡ ನೆನಪಾಗ್ತಾ ಇದೆ. ಸೂಪರ್. ಈಗ ಮೋಹನ್ ಅವ್ರಿಗೆ ಅಮೃತ್ ನೋನಿ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ, ತಗೊಂಬನ್ನಿಪ್ಪ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ, ಇವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಆಕ್ಚುಲಿ ಕುತ್ಕೊಳ್ಳಿ. ನಿಮ್ಮ ಬೈಕೆ ಈಡೇರಿದ್ ಯಾಕೆ? ನಿಮ್ಮ ಹೆಂಡತಿ ಬೈಕೆ ಇತ್ತು ಅಂತ ನಾನು ನಿಮ್ಮ ಬೈಕೆ ಈಡೇರಿಸ್ತೀನಿ. ಸೊ ಈ ಗಿಫ್ಟನ್ನ ನಿಮ್ಮ ಕೈಯಾರೆ ಅವ್ರಿಗೆ ಕೊಟ್ಬಿಡಿ. ಖಂಡಿತ. ಈಗ ಒಂದು ಟಾಸ್ಕ್ ಆದ್ಮೇಲೆ ಮೋಹನ್ ಅವರು ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ಇನ್ನೊಂದು ಆಟ ಆಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೆ ಈ ಸಲ ನೀವು ಒಬ್ರೇ ಆಟ ಆಡಲ್ಲ. ಈ ಸಲ ನೀವು ನಿಮ್ ವೈಫ್ ಇಬ್ರು ಒಟ್ಟಿಗೆ ಸೇರ್ಕೊಂಡು ಆಟ ಆಡ್ತೀರಿ. ಆದರೆ ಆ ಆಟದ ರಿಸಲ್ಟ್ ಏನಿದೆ ಅದನ್ನ ಅನುಭವಿಸುವವರು ನೀವು ಮಾತ್ರ. ನೋಡೋಣ ಏನು ಅಂತ ಆಟ. ನೋಡೋಣ. ಅತ್ತೆ ಮಕ್ಕಳ ತಗೊಂಬನ್ನಿಪ್ಪ.
ಟವಲ್ ಹಾಕಿ ಮುಚ್ಚಿಟ್ಟಿದ್ದಾರೆ. ಆ ಕಡೆ ವೆರಿ ಹೆಲ್ದಿ ಗ್ರೀನ್ ಜ್ಯೂಸ್ ಇದೆ. ಯಾಕೋ ಮುಖ ಆಲ್ರೆಡಿ ಹಿಂಗ್ ಮಾಡ್ತಾ ಇದಾರೆ. ಸರ್ಗೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ಏನ್ ನೆನ್ಪು ಬರ್ತಾ ಇದೆ ಅದ್ ನೋಡಿದಾಗ? ಬೇವಿನ ಸೊಪ್ಪಿನ ಜ್ಯೂಸ್ ಅನ್ನಿಸ್ತಾ ಇದೆ ನನಗೆ. ಹಂಗೆ ಮಾರಿಯಮ್ಮ ನೆಪ್ಕೊ ಬಂದ್ಬಿಟ್ರು. ಅದೇನು ಅಂತ ಗೊತ್ತಾಗುತ್ತೆ, ಯಾಕಂದ್ರೆ ನಿಮಗೆ ಗೊತ್ತಾಗ್ಬೇಕು, ನಿಮ್ಗೆ ಗೊತ್ತಾಗುತ್ತೆ ಅದು. ಆದರೆ ಆಟ ಏನು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಈ ಟವಲ್ ನ ತೆಗಿತೀನಿ. ಅದ್ರಲ್ಲಿ ಕೆಲವೊಂದು ಸ್ವೀಟ್ಗಳಿದೆ. ಮೇಡಮ್ ಅವ್ರಿಗೆ ಸ್ವೀಟ್ ತಿನ್ನೋದಂದ್ರೆ ತುಂಬಾ ಆಸೆ ಅಂತೆ ಕೇಳ್ಪಟ್ವಿ. ಅದಕ್ಕೆ ಈ ಆಟದ ಮೂಲಕ ಅವ್ರ ಬೈಕೇನ ಮತ್ತೊಂದ್ಸಲ ಈಡೇರ್ಸೋಣ ಅಂತ ಈ ಆಟನ ಇಟ್ಟಿದೀವಿ. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅವ್ರ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಇರುತ್ತೆ, ಸೊ ಅವರಿಗೆ ಕಾಣಲ್ಲ. ತಿಂದ್ರೆ ಮಾತ್ರ ಗೊತ್ತಾಗುತ್ತೆ. ವಿಷಯ ಏನಪ್ಪಾ ಅಂದ್ರೆ ಅಕಸ್ಮಾತ್ ಅವ್ರು ಒಂದ್ ಸ್ವೀಟ್ ತಿನ್ಬಿಟ್ಟು ಸರಿಯಾಗಿ ಉತ್ತರ ಕೊಟ್ರೆ ನೀವು ಆ ಜ್ಯೂಸ್ ಕುಡಿಬೇಕು. ಅಕಸ್ಮಾತ್ ಅವ್ರು ಏನಾದ್ರೂ ತಪ್ಪು ಉತ್ತರ ಕೊಟ್ರೆ ಜ್ಯೂಸ್ ಕುಡಿಯಂಗಿಲ್ಲ. ಓಕೆನಾ? ರೆಡಿ ಇದ್ದೀರಾ? ಈಗ ಅತ್ತೆ ಮಕ್ಕಳು ಡಿಸೈನರ್ ಬ್ಲೈಂಡ್ ಫೋಲ್ಡ್ ನ ತಂದಿದ್ದಾರೆ. ಅದನ್ನ ನಾನು ಕೈಯಾರೆ ಹಾಕ್ತೀನಿ. ಈಗ ಹೇಳಿ ಮೇಡಮ್, ಆಲ್ ದ ಬೆಸ್ಟ್ ಅಂತ ಯಜಮಾನ್ರಿಗೆ. ಚೆನ್ನಾಗಿ ಆಟಾಡಿ. ರೆಡಿನಾ? ಓಕೆ, ಕೊಡ್ಲಾ? ಒಂದೊಂದೇ ಕೊಡ್ತೀನಿ. ಈಗ ಒಂದೊಂದಾಗೆ ಕೊಡ್ತೀನಿ. ಸ್ಪೂನಲ್ಲಿ ತಿನ್ಸಿ, ಕೈಯಲ್ಲಿ ತಿನ್ಸಿ, ನಿಮ್ಮ ಇಷ್ಟ. ಓಕೆನಾ? ಮೊದಲನೇದಾಗಿ ನಿಮಗೆ ಪಾಸ್ ಮಾಡಿ. ಬೇಬಿ ಹಾಂ, ಏನು ತಿಂತೀಯಾ? ನೀವೇನು ಕೊಡ್ತೀರಾ ಅದು. ಅಯ್ಯೋ ಬೇಬಿ, ಏನ್ ತಿಂತೀಯಾ? ನೀವೇನ್ ಕೊಟ್ರೆ ಅದು. ವಾಹ್, ವಾಟ್ ಎ ಡೈಲಾಗ್. ನಾನು ಪ್ರೀತಿಯಿಂದ ಬೇವಿನ ಸೊಪ್ಪು ಕೊಡ್ತಾ ಇದ್ದೀನಿ, ತಿನ್ಕೊ. ಮೇಡಮ್, ಏನದು ನೀವು ತಿಂದಿದ್ದೀಗ? ಸೋಂಪಾ ಪುಡಿ. ವೆರಿ ಗುಡ್. ಇದು ಸರಿಯಾದ ಉತ್ತರ ಅಲ್ಲ. ಸೊ ತಪ್ಪುತ್ತರ ಹೇಳಿದ್ದಕ್ಕೆ ಮೋಹನ್ ಅವ್ರಿಗೆ ಜ್ಯೂಸ್ ಸಿಗ್ತಾ ಇದೆ. ಅವ್ರ ರಿಯಾಕ್ಷನ್ಗೂ ಅವ್ರು ಹೇಳಿದ್ದಕ್ಕೂ ಸಂಬಂಧನೇ ಇಲ್ಲ. ಚೆನ್ನಾಗಿದೆ. ರೆಡಿ ಇದ್ದೀರಾ? ನೆಕ್ಸ್ಟ್ ಏನು ಕೊಡ್ತೀನಿ ಅಂದರೆ, ಈಗ ಹಾಡ ಪ್ರೀತಿಯ ಮಾತ. ಬೇಡುವನು ವರವನ್ನು ಕೊಡು ತಾಯಿ ಮಗುವನ್ನು ನಗು ನಗುತ್ತ ಬಾಳಿ ನೀವು. ಏನು ಮೇಡಮ್ ಅದು? ಬರ್ಫಿ. ಬರ್ಫಿ. ಏನ್ ಬರ್ಫಿ ಮೇಡಮ್ ಅದು? ಬರ್ಫಿ ಫ್ಲೇವರ್ ಗೊತ್ತಾಯ್ತಿಲ್ಲ. ಫ್ಲೇವರ್ ಗೊತ್ತಾಗ್ತಿಲ್ಲ, ಆದರೆ ಬರ್ಫಿ ಅಂತ ಹೇಳಿದ್ದಾರೆ. ಇದು ತಪ್ಪುತ್ತರ. ಈಗ ಎರಡನೇ ಎರಡನೇ ಸುತ್ತಿನ ಗ್ಲಾಸ್ ಏರ್ಸೋದಕ್ಕೆ ರೆಡಿನಾ? 1 2 3 ಗೋ. ಚೆನ್ನಾಯ್ತಲ್ಲ ಸರ್? ಸೆಕೆಂಡ್ ಟೈಮ್ ಕುಡ್ದಾಗ ತುಂಬ ಚೆನ್ನಾಗಿದೆ, ಒಳ್ಳೆ ಸ್ವೀಟ್ ಹಾಕಿದ್ದೀರಾ. ಒಳ್ಳೆ ಸ್ವೀಟ್ ಅಲ್ಲ? ಎಷ್ಟು ಒಳ್ಳೆವಳಲ್ಲ ನನಗೆ. ನಾನೇ ಇಲ್ಲ, ಆಮೇಲೆ ಹೇಳ್ತೀನಿ, ನಮ್ಮ ಅಜ್ಜಿ ಮಾಡ್ತಾರೆ ಅದನ್ನು ಹಿಂಗೆ. ಹಂಗ ಅಜ್ಜಿ ಆಮೇಲೆ ಮಾಡ್ತಾರೆ ನಿಮಗೆ ಅನ್ನಂಗಿತ್ತು. ಭಯ ಆಗೋಯ್ತು. ಸರ್, ಈಗ ನಿಮಗೆ ತುಂಬ ಈಸಿ ಆಗಲಿ, ಹೆಲ್ಪ್ ಆಗಲಿ ಅಂತ ಒಂದು ಒಳ್ಳೆ ಸ್ವೀಟ್ ಕೊಡ್ತಾ ಇದ್ದೀನಿ. ಇದನ್ನು ಹೇಳಲಿಲ್ಲ ಮೇಡಮ್ ಅವರು ಅಂದರೆ ನನಗೆ ಗೊತ್ತಿಲ್ಲ. ಓಕೆನಾ? ಮೇಡಮ್ ಅವರೇ ರೆಡಿನಾ? ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ನಿಜ ಹೇಳಪ್ಪ, ಇದನ್ನು ತಿಂದು. ಇದು ಕೊನೆಯ ಮನಸ್ಸಿನ ಮಾತು. ಕಮಾನ್ ಮೇಘನಾ, ಯು ಕ್ಯಾನ್ ಡೂ ಇಟ್. ಅಮ್ಮ ರೆಡಿ ಇದ್ದಾರೆ. ಜಾಮೂನ್ ಇದು. ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ? ಇದನ್ನು ಕಂಡುಹಿಡಿಲಿಲ್ವಲ್ಲ ಸರಿಯಾಗಿ ನೀವು? ಜಾಮೂನ್ ಇದು ನಾನು ಮಾಡ್ತೀನಲ್ಲ, ಅದೇ ಸೇಮ್ ಜಾಮೂನಾ? ಅದಲ್ಲ ಇದು. ಮಾಡಿದ್ದನ್ನೇ ನಮ್ಮ ಅತ್ತೆ ಮಕ್ಕಳು ತಂದಿಟ್ರೆ ಕಂಡುಹಿಡಿಯಲ್ವಾ ಅವರು? ಬಟ್ ಸ್ವಸ್ತಿಕ್ಸ್ ಜಾಮೂನ್ನ ಮಾಡಿ ಕೊಟ್ಟಿರೋದಕ್ಕೆ ಕರೆಕ್ಟಾಗಿ ಕಂಡುಹಿಡ್ದಿದ್ದಾರೆ. ಯಾಕಂದ್ರೆ ಆ ಟೇಸ್ಟೇ ಹಂಗಿರುತ್ತೆ. ಬರಲಿ ಜೋರ ಚಪ್ಪಾಳೆ. ನೆಕ್ಸ್ಟ್ ಸ್ವೀಟು ಇದು. ಸರ್, ಒಂದ್ಸಲ ತಪ್ಪಿಸಿದ್ದಾರೆ ನೀವು ಕುಡಿಯೋದನ್ನ. ಪದೇ ಪದೇ ಅದೇ ಆಗ್ಲಿ ಅಂತ ಕೇಳ್ಕೊಳ್ತಾ ಇದೇ ಖುಷಿಲಿ ಮೇಘನಾ ನೀವು ಅನ್ನಿ. ಅಮ್ಮ ಮಗನ ಸಂಭ್ರಮ ನೋಡ್ಕೊಂಡು ಒಂದು ಸ್ವೀಟ್ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ತಪ್ಪುತ್ರ. ಓ ನೋಡಪ್ಪ ಯಜಮಾನ್ರು, ಏನಿದು? ಲಾಡು. ನನ್ನ ಕತೆನೂ ಮುಗೀತು ಇಲ್ಲಿಗೆ. ಯಾಕೋ ಸೇಲೆ ಆಗ್ತಾ ಇಲ್ಲ ಹೆಲ್ತ್ ಡ್ರಿಂಕು. ಎಂತ ತಪ್ಪುತ್ರ ಕೊಟ್ರಿ, ಕೆಟ್ಟ ಉತ್ತರ ಕೊಟ್ರಿ. ನಮ್ಗೆ ಇಷ್ಟನೇ ಆಗಿಲ್ಲ, ಆದರೆ ಅವ್ರಿಗಿಷ್ಟ ಆಯಿತು. ಯಾಕಂದರೆ ಅದು ಲಾಡು ಸರಿಯಾದ ಉತ್ತರ. ಈಗ ಕೊನೆಯ ಸ್ವೀಟ್ ಉಳಿದಿದೆ. ಅದೃಷ್ಟನ್ನ ಟೆಸ್ಟ್ ಮಾಡಿಬಿಡೋಣ.
ಈಗ ನಾನು ಹಾಡು ಹೇಳಲ್ಲ, ಡೈಲಾಗ್ ಹೇಳಲ್ಲ, ಏನೂ ಹೇಳಲ್ಲ. ನಮ್ಮ ಅತ್ತಿಗೆ ತುಂಬ ಚೆನ್ನಾಗಿ ಮಾತಾಡ್ತಾರಲ್ಲ, ಅವ್ರಿಗೆ ಹಾಡುಗಳು ಮತ್ತು ಎಲ್ಲ ತುಂಬ ಕತೆಗಳೆಲ್ಲ ಓದೋದು ಅಭ್ಯಾಸ ಇದೆ. ಅವ್ರ ಕಡೆಯಿಂದ ಇದನ್ನು ಕೊನೆಯದು ನನ್ನ ಇದು ಬಯಕೆ. ಒಂದು ಹಾಡು ಹೇಳ್ಸಿ. ಏ ಪಾಪ, ನೆಕ್ಸ್ಟ್ ತಿಂಗಳು ಡೆಲಿವರಿ ಇದೆ ಅವ್ರದ್ದು, ಮೋಹನ್ ಅವ್ರದ್ದು. ಸಾರಿ, ಮಿಸ್ಸಸ್ದು ಬೈಕೆ ಈಡೇರಿಸ್ಬಿಡಿ. ಹೇಳಿ. ಒಂದೂರಲ್ಲಿ ಮುಂದೆ ಅಷ್ಟೇ ಮೇಡಮ್. ಅವಳು ಅದು ಯಾವ ಊರು ಮೇಡಮ್? ಅದು ಮುಗಿದೇ ಇರೋ ಊರು. ಅದೇ ಬೆಂಗಳೂರು ಬೆಳೀತಾ ಹೋಗ್ತಾ ಇದೆಯಲ್ಲ ಪಾಪ. ಅವ್ರು ಒಂದೂರಲ್ಲಿ, ಇನ್ನೂ ಬೆಳೀತು ಒಂದೂರಲ್ಲಿ. ಅಂದ್ರೆ ನಮ್ಮ ಮನ್ವಿತಾ ಹ್ಞೂ ಅಂತ ಕೇಳ್ತಾಳೆ ಹೊರ್ತು ಯಾವ ಊರು ಅಂತ ಕೇಳಲ್ಲ. ಇವಳು ಅದನ್ನ ಹೇಳಲ್ಲ. ದೇವ್ರು ಅವಳು. ಜನ ಸಸ್ಪೆನ್ಸ್ ಅಲ್ಲೇ ಇರ್ತಾರೆ. ಯಾವ ಊರು ಮುಗ್ದೋಗ್ಬಿಟ್ರೆ ಅವಳು ಬೇರೆ ಬೇರೆ ಕೇಳ್ತಾ ಇರ್ತಾಳಲ್ಲ. ಅದಕ್ಕೆ ಮುಗ್ಸೋದೇ ಬೇಡ. ಇದು ಸ್ಟಾರ್ಟು ಆಗಿಲ್ವಲ್ಲ, ಇದು ಊರಲ್ಲೇ ನಿಂತೋಯ್ತಲ್ಲ. ಇದು ಒಳ್ಳೆ ಕತೆ ಕೇಳಿದ್ವಿ, ಒಳ್ಳೆ ರಿಸಲ್ಟ್. ಒಳ್ಳೆ ನನಗೆ ಇಷ್ಟ ಆಗೋ ರಿಸಲ್ಟ್ ಕೊಡಿ ಮೇಘನಾ ಪ್ಲೀಸ್. ಜಾಂಗೀರ್ ಇದು. ನಾನೇ ಕೈಯಾರೆ ಒಂದು ಸ್ವೀಟ್ ಮಾಡ್ಕೊಂಡು ತರಬೇಕಿತ್ತು, ಆದರೂ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಮೇಘನಾ. ಸೂಪರ್. ಏ ಪಾಪ, ಅವ್ರ ಕಣ್ಣು ಕಟ್ಟಿರೋ ಬಟ್ಟೆ ತೆಗಿರೋ. ಓಕೆ, ಇಲ್ಲಿಗೆ ಸೂಪರ್ ಆಗಿ ಆಟ ಆಡಿದ್ದೀರಿ ನೀವು. ಈ ಆಟದಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಯು ಹ್ಯಾವ್ ಬಿನ್ ಸಚ್ ಎ ಗುಡ್ ಸ್ಪೋರ್ಟ್. ಏನೇ ಹೇಳಿದ್ರು ಖುಷಿಯಾಗಿ ಆಟ ಆಡಿದ್ರಿ. ಸೊ ಅದಕ್ಕೆ ನಿಮಗೆ ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಅತ್ತೆ ಮಕ್ಕಳ, ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ಮೋಹನ್ ಅವ್ರಿಗೆ. ಕಂಗ್ರ್ಯಾಚುಲೇಷನ್. ಎಷ್ಟು ಖುಷಿಯಿಂದ ಇದ್ದೀವಿ ಅಂದರೆ, ಒಂದು ತುಂಬು ಗರ್ಭಿಣಿನ ನೋಡಿ ಮಾತಾಡಿಸಿ ಅವ್ರಿಗೆ ಸೀಮಂತ ಮಾಡಬೇಕು ಅನ್ನೋ ಆಸೆ ನಮ್ಮೆಲ್ಲರಿಗೂ ಇದೆ. ಸೊ ಆ ಆಸೆನ ನಾವೀಗ ನಮ್ಮ ಕಡೆಯಿಂದ ಈಡೇರಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಮೇಡಮ್ ಅವರು ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ. ನಾವೆಲ್ಲರೂ ಆವಾಗ್ಲಿಂದ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ವಿ ಅಂದರೆ, ನಮ್ಮ ಮನೆ ಮಗಳಿಗೇನೆ ಸೀಮಂತ ಆಗ್ತಿದೆ ಅನ್ನೋಷ್ಟು ಖುಷಿ ನಮ್ಮ ಇಡೀ ತಂಡಕ್ಕೆ ಇದೆ. ಇದೊಂಥರ ನಮ್ಮ ಕಾರ್ಯಕ್ರಮದ ಸಾರ್ಥಕತೆಯ ಕ್ಷಣ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಸುಮಾರು ಜನ ನಮ್ಮ ಕಾರ್ಯಕ್ರಮಕ್ಕೆ ಅಪ್ಲಿಕೇಶನ್ ಬರೆಯುವಾಗ ಹೇಳ್ತಾರೆ, ನನ್ನ ತಂದೆನ ಯಾವತ್ತೂ ನೋಡಿಲ್ಲ, ನೋಡ್ಬೇಕು ಅನ್ನೋ ಆಸೆ ಇದೆ, ಅದು ನಿಮ್ ಮೂಲಕ ಈಡೇರತ್ತಾ, ಅಥವಾ ಇಡೀ ಮನೆ ಮಂದಿ ಸೇರೇ ಇಲ್ಲ, ತುಂಬಾ ಕಾಲ ಆಯ್ತು, ಆ ಆಸೆ ನಿಮ್ ಮೂಲಕ ಈಡೇರತ್ತಾ ಅಂತ. ಹಾಗೆ ಇವತ್ತು ನಮ್ಮ ಪುಟಾಣಿ ಮೇಘನ ಅವರು ಇಡೀ ಕರ್ನಾಟಕದ ಮುಂದೆ ಸೀಮಂತ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು. ಅದು ಇವತ್ತು ನಮ್ಮ ಕಾರ್ಯಕ್ರಮದ ಮೂಲಕ ಈಡೇರ್ತಿದೆ. ನಮಗೆ ಬಹಳ ಬಹಳ ಖುಷಿ ಆಗ್ತಿದೆ. ಸೊ ಈ ಒಂದು ಸೀಮಂತ ಕಾರ್ಯಕ್ರಮನ ನೀವೇ ಹಿರಿಯರಲ್ವಾ, ನೀವು ಮುಂದೆ ನಿಂತು ನೆರವೇರಿಸಬೇಕು ಅಂತ ಕೇಳ್ಕೊಳ್ತೀವಿ. ಅಮ್ಮ, ನೀವು ಮಗಳ ಮದುವೆನ ಸರಿಯಾಗಿ ನೋಡೋಕ್ಕಾಗಲಿಲ್ಲ, ಧಾರೆ ಟೈಮಲ್ಲಿ ಬಂದು ಧಾರೆ ಎರೆದುಕೊಟ್ಟು ಹೋದ್ರಿ. ಈಗ ಮಗಳ ಸೀಮಂತನ ಇಷ್ಟು ಜನ ಇಲ್ಲಿ ನಾವಿದ್ದೀವಿ, ನಮ್ಮ ಒಟ್ಟಿಗೆ ಕೋಟ್ಯಾಂತರ ಕನ್ನಡಿಗರು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ಅಮ್ಮ ಈ ಕ್ಷಣ? ತುಂಬ ಸಂತೋಷ ಅನ್ನಿಸ್ತಾ ಇದೆ ಮೇಡಮ್. ಒಬ್ಬ ತಾಯಿಯಾಗಿ ಈ ಕ್ಷಣದಲ್ಲಿ ಮಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವಳು ಸಂಸಾರ, ಅವಳು ಅವಳ ಮಗು, ಅವಳು ಇಡೀ ಕುಟುಂಬ ದೇವರು ಚೆನ್ನಾಗಿ ಕಾಪಾಡಲಿ ಅಂತ ಆಶೀರ್ವಾದ. ಮಗು ಹೆಣ್ಣಾಗಲಿ ಗಂಡಾಗಲಿ ಆರೋಗ್ಯವಾಗಿರಲಿ, ನೀವು ಕೂಡ ಆರೋಗ್ಯವಾಗಿರಿ. ನಮ್ಮೆಲ್ಲರ ಹಾರೈಕೆ ನಿಮ್ಮೊಟ್ಟಿಗಿದೆ. ಓಕೆನಾ? ಕಂಗ್ರ್ಯಾಚುಲೇಷನ್. ಹಾಗೆ ಅರುಣಾ ಸಿಲ್ಕ್ಸ್ ಅವ್ರ ಕಡೆಯಿಂದ ಒಂದು ಸುಂದರವಾದ ಸೀರೆ ಇದೆ. ಅರುಣಾ ಸಿಲ್ಕ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆಯಿಂದ ಈ ಸೀರೆ ನಿಮಗೆ. ಸೊ ಶುಭ ಸಂದರ್ಭಗಳಿಗೆ ಏನಾದರೂ ಸೀರೆಗಳು ಬೇಕು ಅಂದರೆ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಓಕೆ?
ಗರ್ಭಿಣಿ ಸ್ತ್ರೀಯರಿಗೆ ಸೃಷ್ಟಿಶೀಲತೆ, ಹೊಸತನದ ಮೆರುಗು, ಹೊಸತನದ ಚಿಗುರು ಅಂದ್ರೆ ಒಂದು ಪ್ರಕೃತಿ ಮಾತೆಗೆ ನಾವು ಹೋಲಿಸ್ತೀವಿ. ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಡೆಲಿವರಿ ಆಗ್ಲಿ, ಎಲ್ಲ ಸುಸೂತ್ರವಾಗಲಿ, ತಾಯಿ ಮಗು ಎಲ್ಲ ಆರೋಗ್ಯವಾಗಿರ್ಲಿ, ದೈಹಿಕವಾಗಿ, ಮಾನಸಿಕವಾಗಿ, ಲೌಕಿಕವಾಗಿ ಎಲ್ಲರ ಆಶೀರ್ವಾದ ಮತ್ತು ಶುಭ ಹಾರೈಕೆನ ಬಯಸೋದಕ್ಕೋಸ್ಕರ ಈ ಒಂದು ಶಾಸ್ತ್ರನ ನಾವು ಮಾಡ್ತೀವಿ. ಸೊ ಇವತ್ತು ನನಗೆ ಬಹಳ ಬಹಳ ಖುಷಿ ಆಗ್ತದೆ, ಯಾಕಂದ್ರೆ ಇವರು ಸೀಮಂತ ಮಾಡಿಸ್ಕೋಬೇಕಾದ್ರೆ ಎಷ್ಟು ನಗ್ನಗ್ತಾ ಇದ್ರು. ಸೊ ಇದೇ ತರ ಒಂದು ಒಳ್ಳೆ ಪುಟಾಣಿ ಮಗು, ಆರೋಗ್ಯವಾದ ಮಗುನ ನಗ್ನಗ್ತಾ ಎತ್ಕೊಂಡ್ ಬನ್ನಿ. ನೆಕ್ಸ್ಟ್ ಬಂದು ನಾಮಕರಣನ ಮುಗಿಸ್ಬಿಡ್ತೀವಿ. ಓಕೆನಾ? ಮತ್ತೆ ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಈ ಕ್ಷಣ? ಏನೋ ಒಂದು ರೀತಿ ಹೊಸತನ ಇದು. ಭೂತಾಯಿ ಎಷ್ಟು ನಮ್ಮನ್ನ ಹೊರ್ತಾ ಇದ್ದಾಳೆ ಅಷ್ಟೇನೆ ಅದರ ತೂಕ ಒಂದು ಹೆಣ್ಣಿಗಿರುತ್ತೆ. ಆ ಹೆಣ್ಣಿಗಿರೋದ್ರಿಂದ ಅವರನ್ನ ನಾವು ಎಷ್ಟು ಇವಾಗ ಈ ಟೈಮಲ್ಲಿ ಸಂತೋಷ ಪಡಿಸ್ತೀವಿ, ಒಳಗಿರೋ ಅಂಥದ್ದೂ ಅಷ್ಟೇ ಸಂತೋಷವಾಗಿ ಈ ಭೂಮಿಗೆ ಬರಲಿ ಅನ್ನೋದೇ ಈ ಶ್ರೀಮಂತ ಶಾಸ್ತ್ರ ಮೇಡಮ್. ಹಾಗಾಗಿ ನಮಗೂ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಅದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಥ್ಯಾಂಕ್ ಯು ಹೇಳ್ಬೇಕು ಪರ್ಮಿಷನ್ ಕೊಟ್ಟಿದ್ದಕ್ಕೆ. ನೀವು ಆಕ್ಚುಲಿ ನೀವು ಅಂತಿದ್ರಿ ಕೊರೋನಾ ಟೈಮಲ್ಲಿ ಮದುವೆ ಆಗಿದ್ರಿಂದ ಜನ ಜಾಸ್ತಿ ಬರಲಿಲ್ಲ, ಸೇರ್ಲಿಲ್ಲ ಅಂತ. ಆದರೆ ಇವತ್ತು ನಾವಿಷ್ಟೇ ಅಲ್ಲ, ಕೋಟ್ಯಾಂತರ ಕನ್ನಡಿಗರು ನೋಡ್ತಾ ಇದ್ದಾರೆ. ಅಂಡ್ ಎಲ್ಲರ ಹಾರೈಕೆ ಕೂಡ ನಿಮ್ಮ ಸೊಸೆ ಮೇಲಿರುತ್ತೆ. ಎಲ್ಲ ಒಳ್ಳೇದಾಗ್ಲಿ. ಎಲ್ಲರನ್ನೂ ಕೇಳ್ದೆ ನಿಮ್ಮನ್ನೇ ಮರ್ತದೆ, ಯಾಕಂದ್ರೆ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ ಇವತ್ತು. ನೀವು ಬರೀ ನಗು ಮಾತ್ರ ಕಾಣ್ತಾ ಇದೆ, ಅದು ಚೆನ್ನಾಗಿದೆ. ಆದ್ರೆ ಈಗ ನಿಮ್ ಕಡೆನೇ ಒಂದೆರಡು ಮಾತು. ತುಂಬ ಖುಷಿ ಆಯಿತು. ನಾವು ಮನೆಯವರೇ ಕರೆದು ಸೀಮಂತ ಮಾಡ್ಕೋತಿದ್ವಿ. ಸೊ ಇಡೀ ಕರ್ನಾಟಕ ನೋಡೋ ಥರ ಆಗಿದೆ ನನ್ನ ಸೀಮಂತನ. ನನ್ನ ಮಗುಗೆ ಇಡೀ ಕರ್ನಾಟಕದ ಜನದ ಎಲ್ಲ ಆಶೀರ್ವಾದ ಸಿಕ್ಕಿ ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಾಗುತ್ತೆ. ಗಾಡ್ ಬ್ಲೆಸ್ ಯು. ಈಗ ನಿಮ್ಮೆಲ್ಲರಿಗೂ ಖುಷಿ ಆಯ್ತು, ನನಗೂ ಖುಷಿ ಆಯ್ತು. ಆದ್ರೆ ನಾನು ಎಂಟ್ರಿ ಕೊಟ್ಟಾಗ ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಅಲ್ಲಿ ಸಿಕ್ಕಿದ್ರು. ಅವ್ರು ಅವಾಗಿಂದ ಕ್ವಾಟ್ಲೆ ಮಾಡ್ತಾ ಇದಾರೆ, ಯಾವಾಗ ಹೊರಗೆ ಬರ್ತೀರಾ ಮೇಡಮ್ ಮಾತಾಡ್ಬೇಕು ಅಂತ. ಸೊ ಈಗ ಅವ್ರಗಳ ಮಧ್ಯೆ ಹೋಗಿ ಅವ್ರ ಒಟ್ಟಿಗೆ ಆಟ ಆಡೋಣ ಅನ್ನೋದು ನನ್ನ ಆಸೆ. ಏನಂತೀರಿ? ಓಕೆನಾ? ಅತ್ತೆ ಮಕ್ಳಿಗೆ ಹೇಳಿದ್ದೆ ರೆಡಿ ಮಾಡ್ರಪ್ಪ ಅಂತ. ರೆಡಿ ಮಾಡಿದಾರ ಇಲ್ವಾ ಅಂತ ನಾನು ಮೇಲ್ವಿಚಾರಣೆ ಮುಗಿಸ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀವೇನ್ ಮಾಡಿ, ನೀವು ಮೇಘನ ಹಾಗೂ ಅವ್ರ ಮಗುಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿ. ಏನಪ್ಪ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ ಎಲ್ರು? ಏನ್ ತಿಂತೀರೋ, ಏನ್ ಕುಡಿತೀರೋ, ಏನ್ ಎನರ್ಜಿ ಇದು? ಲವ್ ಯು ಸೋ ಮಚ್. ಒಳ್ಳೆ ಎನರ್ಜಿ ಕೊಡ್ತಾ ಇದಾರೆ. ಔಟ್ಡೋರ್ ಬಂದಿದೀವಿ. ಈಗ ಆಟ ಏನಪ್ಪಾ ಅಂದ್ರೆ, ಈಗ ನಾವ್ ಎಷ್ಟೋ ಸಲ ಕಂಪ್ಲೇಂಟ್ ಮಾಡ್ತೀವಲ್ವಾ, ಅಯ್ಯೋ ನನಗ್ ದಿನದಲ್ಲಿರೋದ್ ಬರೀ 24 ಗಂಟೆ, ನನ್ಗಿರೋದ್ 2 ಕೈ, ನನ್ಗಿರೋದ್ 2 ಕಾಲು ಅಂತ ಎಷ್ಟೊಂದ್ ಸಲ ಹೇಳ್ತೀವಲ್ವಾ. ಅದಕ್ಕೆ ಅಕಸ್ಮಾತ್ ತಪ್ಪಿ ದೇವ್ರೇನಾದ್ರೂ ನಮ್ ಮಾತನ್ನ ಕೇಳಿಸ್ಕೊಂಡು 2 ಕಾಲಲ್ಲ ನಿನಗ್ 3 ಕಾಲ್ ಕೊಡ್ತೀನಿ ತಗೋ ಅಂದ್ರೆ ಅವಸ್ಥೆ ಹೆಂಗಿರುತ್ತೆ ಅಂತ ನೋಡಕ್ ಇಷ್ಟಪಡ್ತೀರಾ? ನೋಡ್ತೀರಾ? ಮೊದಲನೇದಾಗಿ ಅಖಾಡ ಕಿಳಿತಾ ಇರೋರು ಶ್ರುತಿ ಹಾಗೂ ಮಧುಸೂದನ್ ಅವರು. ಓಕೆ, ಈಗ ಏನಪ್ಪಾ ಅಂದ್ರೆ ಆಟ ಒಟ್ಟು ನಿಮ್ಗೆ 2 ಕಾಲಿದೆ, ಇವ್ರಿಗೆ 2 ಕಾಲಿದೆ. ಅದು 3 ಕಾಲಾದಾಗ ಜೀವನ ಹೇಗಿರುತ್ತೆ ಅಂತ ನೋಡ್ಬೇಕು. ಅಂದ್ರೆ ಒಂದ್ ಹಗ್ಗ ತರ್ತೀನಿ, ಅದ್ರಲ್ಲಿ ನಿಮ್ 2 ಕಾಲು, ಮೇಡಮ್ 1 ಕಾಲನ್ನ ಕಟ್ಟುತ್ತೀನಿ. ಕಟ್ಟದ ಮೇಲೆ ನೀವು ಈ ರಂಗೋಲಿ ಸುತ್ತ ನಡ್ಕೊಂಡೋಗಿ ವಾಪಸ್ ಬಂದು ಇಲ್ಲಿ ನಿಂತ್ಕೋಬೇಕು. ಅಂದ್ರೆ ಇಲ್ಲಿ ರಂಗೋಲಿಗೆ ಪ್ರದಕ್ಷಿಣೆ ಹಾಕ್ಬೇಕು. ಪ್ರದಕ್ಷಿಣೆ ಹಾಕದ್ಮೇಲೆ ಎಷ್ಟು ನಿಮಿಷಕ್ಕೆ ಮುಗಿಸಿದೀರಾ ಅನ್ನೋದನ್ನ ನಾನು ಬರ್ದಿಟ್ಕೊಳ್ತೀನಿ. ಆಮೇಲೆ ಇನ್ನೊಬ್ಬ ಹಿರಿಯ ಜೋಡಿ ಅಖಾಡ ಕಿಳಿತಾರೆ, ಅವ್ರನ್ನ ಆಮೇಲೆ ಮಾತಾಡ್ತೀನಿ. ಸದ್ಯಕ್ಕೆ ನಿಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಓಕೆನಾ? ಫಸ್ಟ್ ನೀವಿಬ್ರು ಅಖಾಡ ಕಿಳಿತಾ ಇದ್ದೀರಾ. ಓಕೆ, ಆಲ್ ದ ವೆರಿ ಬೆಸ್ಟ್. ಅತ್ತೆ ಮಕ್ಕಳ ಪ್ರಾಪರ್ಟಿ ಪ್ಲೀಸ್. ಒಬ್ರ ಕೈಯಲ್ಲಿದು, ಒಂದ್ ಕೈಯಲ್ಲಿ ಹಂಗೆ. ಓಕೆನಾ? ಮೇಡಮ್ ಅವ್ರ ಕೈಯಲ್ಲಿ ಒಂದು. ಇದ್ರಲ್ಲಿ ರೂಲ್ಸ್ ಏನಪ್ಪಾ ಅಂದ್ರೆ, ಕೈ ಹೀಗೆ ಇರ್ಬೇಕು, ಫುಲ್ ಸ್ಟ್ರೇಟ್. ಯಜಮಾನ್ರೆ ಆ ಕಡೆ, ಹೆಂಡತಿ ಕಡೆ ಅಲ್ಲ. ಓಕೆ, ರೆಡಿ ಇದ್ದೀರಾ? ಇದಕ್ಕೆ ನಿಮ್ಗೆ ಸಿಗ್ತಾ ಇರೋ ಕಾಲಾವಕಾಶ 2 ನಿಮಿಷಗಳು, ಅಂದ್ರೆ 120 ಸೆಕೆಂಡ್ ಸಿಗುತ್ತೆ. ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ.
ಏನು ಅಂದ್ರೆ ಈ ಆಟದ ಫಸ್ಟ್ ರೌಂಡ್ ಮುಗಿಸಿದೀರಾ. ಸೆಕೆಂಡ್ ಫೇಸ್ ಏನಪ್ಪಾ ಅಂದ್ರೆ ಇಲ್ಲಿ ಪ್ರೀತಿ ಕಾಣ್ತಾ ಇರ್ಲಿಲ್ಲ. ಸೊ ಹಾಗಾಗಿ ನಿಮ್ ಪ್ರೀತಿ ಕಾಣಿಸೋದಕ್ಕೋಸ್ಕರ ನಾನೊಂದು ರೊಮ್ಯಾಂಟಿಕ್ ಸಾಂಗ್ ಹಾಕ್ತೀನಿ. ಇದನ್ನ ಹೀಗೆ ಹಿಡ್ಕೊಂಡು ಒಂದ್ ಸ್ಟೆಪ್ ಹಾಕ್ಬೇಕು. ಆದರೆ ಹಾಡು ಮುಗಿಯೋವರೆಗೂ ಸ್ಟೆಪ್ ಹಾಕ್ಬೇಕು. ಹಾಡು ಮುಗಿಯೋಕ್ ಮುಂಚೆ ಸ್ಟೆಪ್ ಮುಗಿದ್ರೆ ಪನಿಷ್ಮೆಂಟ್. ಓಕೆನಾ? ಅತ್ತೆ ಮಕ್ಕಳ ಮ್ಯೂಸಿಕ್ ಪ್ಲೀಸ್. ಜೂನಿಯರ್ಸ್ ನೋಡಿದ್ರಿ ಹೇಗ್ ಡಾನ್ಸ್ ಮಾಡ್ತಾರೆ ಅಂತ. ಆದರೆ ಈಗ ಅಖಾಡ ಕಿಳಿತಾರ ಅವ್ರು ನೆಕ್ಸ್ಟ್. ಅಂತಿಂತವ್ರಲ್ಲ, ಎಲ್ಲದರಲ್ಲೂ ಎಕ್ಸ್ಪೀರಿಯನ್ಸ್ ಇರೋಂತ ರಾಜ ಹುಲಿ ಮತ್ತು ಅವರ ಪತ್ನಿ ಯಾರದು? ವಿಜಯಲಕ್ಷ್ಮಿ ಮತ್ತು ಅವರ ಯಜಮಾನ್ರು. ರೆಡಿನಾ ಇಬ್ರು? ಇವ್ರು ನೋಡು 2 ಕಪ್ಪು ಕೊಡಿ ಮೇಡಮ್, ನಾನೇ ಇಟ್ಕೊಳ್ತೀನಿ ಅಂತ. ಹೇಳಿದ್ದೀರಾ? ಕೈ ಸ್ಟ್ರೇಟ್ ಆಗಿರ್ಬೇಕು. ಓಕೆನಾ? ರೆಡಿ ಅಪ್ಪಾಜಿ? ಬರ್ಲಿ ಜರ ಚಪ್ಪಾಳೆ. ವೆರಿ ಗುಡ್. ಈಗ ಏನಪ್ಪಾ ಅಂದ್ರೆ ಮೂವ್ಮೆಂಟ್ ಜೊತೆಲಿ ಒಂದ್ ಸ್ಟೆಪ್ ಹಾಕೊಂಡು ಹೋಗ್ಬೇಕು. ಯಾಕಂದ್ರೆ ಅಣ್ಣ ಮಾಡ್ತಾ ಇದಾರೆ, ಮೇಡಮ್ ಅವ್ರು ಮಾಡ್ತಾ ಇಲ್ಲ. ಏನಪ್ಪಾಜಿ? ನಾನು ಮಾಡ್ತಾ ಇದ್ದೀನಿ, ಆದ್ರೆ ನಮ್ಮ ಶ್ರುತಿಯವರು ಮಾಡ್ತಾ ಇಲ್ಲ. ಇದರಿಂದ ನಾವು ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಅಷ್ಟೇ. ಸತಿ ಹೀಗೆ ಮಾಡಿದರೆ ಗಂಡನ ಗತಿ ಏನು ಅಲ್ವಾ ಅಪ್ಪಾಜಿ? ನೀವ್ ಏನ್ ತಡೆದ್ರು ಅಷ್ಟೇ. ಇವತ್ತು ಅಪ್ಪಾಜಿ ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ. ರೆಡಿನಾ? ಇವಾಗ ಸ್ಟೆಪ್ ಮಾಡ್ಕೊಂಡು ಹೋಗ್ಬೇಕು. ಓಕೆನಾ? ಅತ್ತೆ ಮಕ್ಕಳ ಮ್ಯೂಸಿಕ್ ಪ್ಲೀಸ್. ಅಪ್ಪಾಜಿ ಅಪ್ಪಾಜಿ ಭೂಕಂಪ ಆಗ್ತಾ ಇದೆ, ತಡಿ ಅಪ್ಪಾಜಿ. ಸಹಕರಿಸ್ತಿಲ್ಲ ಅಲ್ವಾ? ಈಗ ಅವ್ರು ಸಹಕರಿಸ್ಬೇಕು ಅಂದ್ರೆ ಅವರು ಒಂದೇ ಕಡೆ ನಿಂತಿರ್ಬೇಕು, ಅವಾಗ ಕರೆಕ್ಟ್ ಆಗಿ ಸಹಕರಿಸ್ತಾರೆ ಅಲ್ವಾ ಮೇಡಮ್? ನಂಗಂತೂ ಕುಣಿಯಕ್ ಇಷ್ಟ, ಡ್ಯಾನ್ಸ್ ಮಾಡಕ್ಕೂ ಇಷ್ಟ. ಆದ್ರೆ 2 ಎತ್ತರಲ್ಲಿ ಒಂಟಿ ಎತ್ತು ಏನ್ ಮಾಡಕ್ ಎತ್ತಾದ್ರೆ ಎತ್ತಾಗ್ಯಾರೋ ಆಗತ್ತೆ ಅಲ್ವಾ? ಅಪ್ಪಾಜಿ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 33 ವರ್ಷ ಆಗಿದೆ ಮೇಡಮ್. 33 ವರ್ಷದಿಂದ ಹೆಂಡತಿ ಹೇಳ್ದಂಗೆ ಗಂಡ ಕುಣಿತಿಲ್ವೇ? ಇವತ್ತು ಒಂದಿನಾದ್ರೂ ಹೆಂಡತಿ ಅವ್ರು ಹೇಳೋದಂಗೆಲ್ಲ ಕುಣಿದಿರೋ ಹೊತ್ತಿಗೆ ನಾಟಕ ಆಡೋದು, ಈಗ ಇವತ್ತು ಒಂದಿನ ನನಗೋಸ್ಕರ ಕುಡಿಯೇ ಚಿನ್ನ ಅಂತೇಳಿ ಅವಾಗ ಡಾನ್ಸ್ ಮಾಡ್ತಾರೆ ನೋಡಿ. ಸತಿ ಅವರೇ, ಇಡೀ ಕರ್ನಾಟಕದವ್ರೆ ನೋಡ್ತಾವ್ರ ಜನ. ನನ್ನೊಂದಿಗೆ ಸಹಕಾರ ಮಾಡಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಜನ ಮೆಚ್ತಾರೆ, ಕರ್ನಾಟಕದವ್ರು ಮೆಚ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಯಜಮಾನ್ರು ಮೆಚ್ಚುತ್ತಾರೆ. ಓಕೆನಾ? ಈಗ ಸುತ್ತೋ ಹಾಗಿಲ್ಲ, ನಿಂತಲ್ಲೇ ಡಾನ್ಸ್ ಮಾಡ್ಬೇಕು. ಇದು ತೆಗೆದ್ಬಿಡ್ತೀನಿ ನಾನು ಪ್ರೀತಿಯಿಂದ. ಅದು ಬಿಡಲ್ಲ, ಯಾಕಂದ್ರೆ ಜೊತೆಯಲ್ಲಿ ಅಂದ್ಮೇಲೆ ಏನಾದ್ರೂ ಜೊತೆಗಿರ್ಬೇಕಲ್ಲ ಅಪ್ಜೆ. ನಮಗ್ ಕಾಣೋ ಹಂಗೆ. ಸೊ ಅದು ಜೊತೆಯಾಗಿದೆ, ನೀವು ಡಾನ್ಸ್ ಮಾಡ್ಬೇಕು ಈಗ. ಓಕೆನಾ? ಸ್ಟೆಪ್ ಹಾಕರೆ ನಮ್ಮನೆಯವರು ಸ್ಟೆಪ್ ಹಾಕರೆ ಸರಿ ಹೋಯ್ತದೆ. ನಾನು ಮುಂದಕ್ಕೆ ಹಾಕರೆ ಹಿಂದಕ್ಕೆ ಹಾಕಿದ್ರೆ ಏನ್ ಡ್ಯಾನ್ಸ್ ಆಗುತ್ತೆ? ಅದು ಏನು ಅವಾಗ ಜೀವನ ಆಗ್ಬಿಡುತ್ತೆ. ಜೀವನ ಅಲ್ವಾ? ಸೊ ಜೀವನ ಬೇಡ. ಏರ್ಗೆಳದ್ರೆ ಕೋಣ ನೀರ್ಗೆಳದ್ರೆ
ನಿಜವಾಗ್ಲೂ ಹೇಳ್ತೀನಿ, ಸೂಪರ್ ಆಗಿ ಡಾನ್ಸ್ ಮಾಡಿದ್ರಿ. ಮೇಡಮ್ ಅವ್ರು ಡಾನ್ಸ್ ಮಾಡಲ್ಲ ಅನ್ಕೊಂಡೆ, ಆದರೆ ಸರ್ 33 ವರ್ಷದ ನಂತರ ಅದ್ಭುತವಾಗಿ ಡಾನ್ಸ್ ಮಾಡಿದ್ದಕ್ಕೆ ಹೇಗ್ ಅನ್ನಿಸ್ತಾ ಇದೆ? ತುಂಬ ಖುಷಿ ಪಡೋ ಅಂತ ಸಮಯ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ವಾಹ್, ಖುಷಿ ಆಯ್ತಾ? ಖುಷಿ. ಸೊ ಈ ಆಟದಲ್ಲಿ ಗೆದ್ದಿರ್ತಕ್ಕಂತ ಅತ್ತೆ ಮಾವಂಗೆ ಸಿಗ್ತಾ ಇದೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ತಗೊಂಬನ್ನಿ ಅತ್ತೆ ಮಕ್ಕಳ. ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಈಗ ಇದೇ ಖುಷಿಲಿ ನಿಮ್ಮೆಲ್ಲರಿಗೂ ಒಂದು ಗಿಫ್ಟ್ ಕೊಡ್ಬೇಕು ನನ್ನ ಕಡೆಯಿಂದ ಅಂತ ಆಸೆ, ಎಸ್ಪೆಷಲಿ ನಮ್ಮ ಮಹಾಲಕ್ಷ್ಮಿಗೆ. ಮೇಘನ ಬನ್ನಿ. ಹಾ, ಈ ಗಿಫ್ಟು ಎಲ್ಲರಿಗೋಸ್ಕರನು, ಬಟ್ ಮೇಘನ ಅವ್ರಿಗೋಸ್ಕರ ಮೇನ್ ಆಗಿ ಇದು. ಅತ್ತೆ ಮಕ್ಕಳ ತಗೊಂಬನ್ನಿಪ್ಪ. ನೀವು ಒಂದು ಫ್ಯಾಮಿಲಿ ಫೋಟೋ ಇಲ್ಲ ಅಂತ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ರಿ. ಸೊ ನಮ್ಮ ಕಡೆಯಿಂದ ನಿಮ್ಮ ಬೈಕೇನ ಈಡೇರಿಸುವಂತ ಒಂದು ಸಣ್ಣ ಪ್ರಯತ್ನ ಆಗಿತ್ತು ಇದು. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಎಲ್ಲರನ್ನೂ ಒಂದೇ ಕಡೆ ನೋಡೋಕ್ಕೆ. ಇದೊಂದು ಆಸೆ ಇತ್ತಲ್ಲ ನಿಮಗೆ, ಸೊ ಈ ಆಸೆನೂ ಇವತ್ತು ಈಡೇರಿದೆ ಅಲ್ಲ. ಇನ್ನೆಲ್ಲ ಸೂಪರ್ ಲೈಫಲ್ಲಿ ಖುಷಿ ಆಯ್ತಾ? ಸೊ ಇದನ್ನ ನಾನು ನೀವು ಸೇರಿ ಮೇಘನ ಅವ್ರು ಕೊಟ್ಬಿಡ ಅಂತ ತಗೊಳ್ಳಿ. ಹಾಗೆ ನಮ್ಮನ್ನ ಮನೆಗೆ ಕರೆಸ್ಕೊಂಡು ನಮ್ಮ ಜೊತೆ ಇಷ್ಟೊತ್ತು ಇಷ್ಟು ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು, ಡಾನ್ಸ್ ಮಾಡಿದ್ರು, ಹಾಡು ಹೇಳಿದ್ರು, ತರ್ಲೆ ಮಾಡಿದ್ರು, ಮಜಾ ಮಾಡಿದ್ರು. ಹಾಗಾಗಿ ಈ 2 ಮಹಾಲಕ್ಷ್ಮಿಯರಿಗೆ ನಮ್ಮ ಜೀ ತಂಡದ ಕಡೆಯಿಂದ ಒಂದು ಪುಟ್ಟ ಗೌರವ ಇದೆ. ಅದನ್ನ ಅತ್ತೆಯವರೇ ನೆರವೇರಿಸಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ಇದು ಅಮ್ಮಂಗೆ ಹೋಗ್ಲಿ, ನಮ್ಮ ಮನೆ ಮಹಾಲಕ್ಷ್ಮಿ ಅವರೇ, ಅವ್ರ ಅತ್ತೆನೂ ನೋಡಿಕೊಂಡು ನಮ್ಮನ್ನು ನೋಡಿಕೊಂಡು ಎಲ್ಲ ಮಧ್ಯ ಪಿಲ್ಲರ್ ಥರ ನಮ್ಮನ್ನ ಸೇಫ್ ಮಾಡ್ತಿದ್ದಾರೆ. ಸೊ ನಮ್ಮ ಮನೆ ಮಹಾಲಕ್ಷ್ಮಿ ಅವರೇ. ಸೊ ನೀವೇನೇ ಕೊಡೋದಾಗಿದ್ರು ಅವ್ರಿಗೆ ಸರಿ. ಎಂತ ದೊಡ್ಡ ಮಾತಿದು. ಸೊ ನಿಮ್ಮ ಕೈಯಾರೆ ನಿಮ್ಮ ತಾಯಿ ಥರ ಇರೋ ಅತ್ತೆಗೆ ಒಂದು ಪುಟ್ಟ ಗೌರವ. ಅನುರಾಗವು ಕೈಗೆ ಸಿಕ್ಕೋದಲ್ಲ, ನಮ್ಮ ಮನೆಯಲ್ಲಿ ಸಿಕ್ಕುವುದು. ಲಾವಣ್ಯವು ಕಣ್ಣಿಗೆ ಕಾಣೋದಲ್ಲ, ಇಲ್ಲಿ ಮನಸ್ಸಿಗೆ ದಕ್ಕುವುದು. ಪ್ರತಿ ನಗುವಿನಲ್ಲೂ ಒಂದು ನಾದ ಇದೆ. ಮೇಡಮ್ ಏನ್ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ನನ್ನ ಮನೆ ಮಹಾಲಕ್ಷ್ಮಿ ಇವರಿಬ್ರು, ಆದ್ರೆ ಇವ್ರ ಕೈಲಿ ನಾನು ಇವಾಗ ಕಿರೀಟ ಹಾಕಿಸ್ಕೊತಾ ಇರೋದಂದ್ರೆ ಒಂದು ಅದ್ಭುತನೇ ಇರಬೇಕು. ನಿಜಕ್ಕೂ ನನಗೆ ಫಸ್ಟ್ ಆಫ್ ಆಲ್ ಈ ಥರ ಒಂದು ಮನೆಗೆ ಹೋಗ್ತಾ ಇದೀವಿ, ಅಲ್ಲಿ 8 ತಿಂಗಳ ತುಂಬು ಗರ್ಭಿಣಿ ಇದ್ದಾರೆ ಅಂದಾಗಲೇ ಒಂಥರ ಮನಸ್ಸು ಹೃದಯ ತುಂಬಿ ಬಂತು ನನಗೆ. ಅಯ್ಯೋ ಹೋಗ್ತಾ ಇದೀವಲ್ಲ, ನೋಡ್ಬೋದಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಟ್ ಇದು ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಮನೆ ಮಹಾಲಕ್ಷ್ಮಿ ಅಂತ ಮಹಾಲಕ್ಷ್ಮಿನ ಹುಡ್ಕೊಂಡು ಹೋಗ್ತೀವಿ. ನಾವು ಹುಡ್ಕೊಂಡು ಹೋಗೋ ಮಹಾಲಕ್ಷ್ಮಿ ಆದ್ರೆ ಆ ಮಹಾಲಕ್ಷ್ಮಿಗೆ ಇನ್ನೊಂದು ಮಹಾಲಕ್ಷ್ಮಿ ರೋಲ್ ಮಾಡೆಲ್ ಆಗಿರ್ತಾರೆ, ಸ್ಫೂರ್ತಿ ಆಗಿರ್ತಾರೆ. ಕೊನೆಗೆ ಅವರು ಇಲ್ಲ ಇವರೇ ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಇದೆಲ್ಲದು ನಮ್ಮ ಜೀವನಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಇದರಿಂದ ನಾವು ಕಲ್ತ್ಕೊಳ್ಳೋದು ಸಾಕಷ್ಟು ಇದೆ. ಈಗಿನ ಕಾಲದಲ್ಲಿ ಅನ್ಕೋತೀವಿ ಅತ್ತೆ ಅವ್ರನ್ನ ಯಾಕೆ ನಾವು ತಾಯಿ ತರ ಪ್ರೀತಿ ಮಾಡ್ಬೇಕು, ಸೊಸೆ ಅವ್ರನ್ನ ಯಾಕೆ ನಾವು ಮಗಳ ತರ ಪ್ರೀತಿ ಮಾಡ್ಬೇಕು ಅಂತ. ಆದ್ರೆ ಅದ್ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ದೆ ನಿಷ್ಕಲ್ಮಶವಾಗಿ ಅತ್ತೆ ಸೊಸೆಯರು ತಾಯಿ ಮಗಳ ತರ ಬದುಕುವಂತ ಇಂಥ ರಿಯಲ್ ಲೈಫ್ ಎಕ್ಸಾಂಪಲ್ ಗಳನ್ನ ನಾವು ತೋರಿಸ್ತಾ ಇರೋದು ನಮ್ಮ ಹೆಮ್ಮೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಒಮ್ಮೆ ಜೋರಾದ ಚಪ್ಪಾಳೆ ಬರ್ಬೇಕು ಈ ಮುದ್ದಾದ ಕುಟುಂಬಕ್ಕೆ. ಬಹಳ ಖುಷಿ ಆಯ್ತು ಈ ಕುಟುಂಬದ ಜೊತೆ ಆಟ ಆಡಿ, ಮಾತಾಡಿ, ತರಲೆ ಮಾಡಿ. ಐ ಹೋಪ್ ನಿಮ್ಗೂ ಅಷ್ಟೇ ಖುಷಿ ಕೊಟ್ಟಿದೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುದ್ದಾದ ಕುಟುಂಬದೊಂದಿಗೆ ನಾನ್ ನಿಮ್ನ ಭೇಟಿ ಮಾಡ್ತೀನಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಹೋಗ್ ಬರ್ತೀವಿ. ನಮಸ್ಕಾರ.